ಹಾಯ್ ಹಲೋ ಬ್ಯೂಟಿಫುಲ್ ಬರ್ಡ್ಸ್ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಸೊ ಇವತ್ತು ಇನ್ನೊಂದು ಕಾರ್ಡ್ ರೀಡಿಂಗ್ ಇಟ್ಕೊಂಡು ಬಂದಿನಿ. ಇವತ್ತಿನ ರೀಡಿಂಗಲ್ಲಿ ನೋಡೋಣ ನಾವು ಏನು ಅಂತಂದರೆ ನೀವು ನಾವು ಯಾವ ಜರ್ನಿಯಲ್ಲಿದ್ದೀರಾ, ಯಾವುದೇ ಥರದ ಸಿಚುವೇಶನ್ಸ್ ಇರಬಹುದು, ಯಾವುದೇ ಥರದ ಒಂದು ನೀವು ದಾರಿಯಲ್ಲಿರಬಹುದು. ಅಂತಂದರೆ ನಿಮ್ಮದೊಂದು ಪಯಣ ಇವಾಗ ನಾವು ನಡೀತಾ ಇದೆ. ಆ್ಯಂಡ್ ಅದು ಆ ದಾರಿಗೆ ಎಲ್ಲಿಗೆ ಹೋಗುತ್ತೆ, ಹೇಗಿರುತ್ತೆ, ಅದರ ಭವಿಷ್ಯ ಏನು ಅನ್ನೋದು ನಿಮಗೆ ಗೊತ್ತಿಲ್ಲ. ರೈಟ್. ಕೆಲವೇ ನಾವು ಯೋಚನೆ ಮಾಡ್ತಾ ಇರ್ತೀವಿ, ಸೊ ನಾನು ಈ ಕೆಲಸನ ಮಾಡ್ತಾ ಇದ್ದೀನಿ, ಇಲ್ಲಾಂದರೆ ನಾನು ಈ ವ್ಯಕ್ತಿನ ಆಯ್ಕೆ ಮಾಡಿದ್ದೀನಿ, ಇಲ್ಲಾಂದರೆ ಎನಿ ಕೈಂಡ್ ಆಫ್. ಸೊ ನಾವು ಮುಂದೆ ಹೇಗಿರುತ್ತೆ ಅನ್ನೋದು ನಮ್ಗೆ ಗೊತ್ತಿರೋದಿಲ್ಲ. ಸೊ ಇವತ್ತಿನ ರೀಡಿಂಗ್ ಏನು ಅಂತಂದರೆ ನೀವು ಯಾವ ದಾರಿಯಲ್ಲಿದ್ದೀರಾ, ಆ ದಾರಿಯಲ್ಲಿ ನಿಮ್ಮ ಇಷ್ಟ ದೇವರಿಂದ ಬಂದಂತಹ ಮಾರ್ಗದರ್ಶನ ಏನು ಅನ್ನೋದು. ಸೊ ರೀಡಿಂಗ್ ಟೈಟಲ್ ಈ ಥರ ಇರುತ್ತೆ. ಓಕೆ. ಸೊ ಎಂದಿನಂತೆ ಇವತ್ತು ಕೂಡ 2 ಆಪ್ಷನ್ಸ್ ನಿಮ್ಮ ಕಣ್ಣ ಮುಂದೆ ಬರುತ್ತೆ. 2 ಆಪ್ಷನ್ಸಲ್ಲಿ ಯಾವುದಾದ್ರೂ ಒಂದನ್ನು ನೀವು ಚೂಸ್ ಮಾಡಬಹುದು. ಟೇಕ್ ಯುವರ್ ಟೈಮ್, ನಿಮ್ಮ ಟೈಮನ್ನು ತಗೊಳ್ಳಿ ಆ್ಯಂಡ್ ಫೈಲನ್ನು ಚೂಸ್ ಮಾಡಿ. ಓಕೆ, ನಿಮ್ಮ ಫೈಲನ್ನು ನೀವು ಚೂಸ್ ಮಾಡಿದಿರಿ ಅಂತ ಅಂದ್ಕೊಂಡಿದ್ದೀನಿ. ಸೊ ಫೈಲ್ ಕೆಳಗಡೆ ಡಿಸ್ಕ್ರಿಪ್ಷನ್ನಲ್ಲಿ ಟೈಮ್ ಸ್ಟ್ಯಾಂಪ್ಸ್ ನಿಮಗೆ ಸಿಗುತ್ತೆ. ಸೊ ಹಾಗೆ ಹೆಚ್ಚಿನ ಇನ್ಫಾರ್ಮೇಷನ್ ಬೇಕು ಅಂತಂದರೆ ಡಿಸ್ಕ್ರಿಪ್ಷನ್ನ ಒಂದು ಸಲ ಚೆಕ್ ಮಾಡಿ, ಎಲ್ಲ ಡೀಟೇಲ್ಸ್ ಅಲ್ಲಿರುತ್ತೆ ನಿಮಗೆ. ಓಕೆ, ಸಿಗೋಣ ನಿಮ್ಮ ರೀಡಿಂಗಲ್ಲಿ. ಹೆಲೋ ಫೈಲ್ ನಂಬರ್ 1. ಸೊ ಕ್ಲೋಸ್ ಯೋರ್ ಐಸ್, ಟೇಕ್ ಅ ಡೀಪ್ ಬ್ರೆತ್, hold and exhale. Relax your mind, body, ಎಲ್ಲವನ್ನ ರಿಲ್ಯಾಕ್ಸ್ ಮಾಡಿ. ಓಕೆ, ಬಾಡಿ ಪಾರ್ಟ್ಸ್ ಸ್ಪೆಷಲಿ. ಸೊ ಲೆಟ್ಸ್ ಸಿ, ನೋಡೋಣ ನೀವು ನಾವು ಯಾವ ದಾರಿನ ಚೂಸ್ ಮಾಡಿದ್ದೀರಾ, ಯಾವ ಸಿಚುವೇಶನಲ್ಲಿದ್ದೀರಾ. ಸೊ ಅಲ್ಲಿಗೆ ನಿಮ್ಮ ಇಷ್ಟ ದೇವರ ಮಾರ್ಗದರ್ಶನ ಏನು ಅನ್ನೋದನ್ನು ನೋಡೋಣ. ಥ್ಯಾಂಕ್ ಯು ಸೋ ಮಚ್. ಓಕೆ, ಫಸ್ಟ್ ಆಫ್ ಆಲ್ ಪೈಲ್ ನಂಬರ್ 1. ಸೊ ನೀವು ಒಂದು ಇಂಪಾರ್ಟೆಂಟ್, ನಿಮ್ಮ ಲೈಫಲ್ಲಿ ತುಂಬ ಇಂಪಾರ್ಟೆಂಟ್ ಒಂದು ಅದು ಬಾಡಿ ಪಾರ್ಟ್ಸ್ ಅಂತಲೇ ಹೇಳ್ಬೋದು. ಓಕೆ, ಆ್ಯಂಡ್ ನಿಮ್ಮ ಬಾಡಿ ಅಂತಲೇ ಹೇಳ್ಬೋದು. ಎಕ್ಸಾಂಪಲ್ಗೆ ಹೇಳ್ತಾ ಇದ್ದೀನಿ. ಸೊ ನಿಮಗೆ ಅನುಸಾರವಾಗಿ ನೋಡ್ಕೊಳ್ಳಿ. ಓಕೆ, ಯು ಆರ್ ಇಗ್ನೋರಿಂಗ್ ಸಮಥಿಂಗ್. ನೀವು ನಿಮ್ಮ ಲೈಫಲ್ಲಿ ಯಾವುದೋ ಒಂದು ವಿಷಯನ ತುಂಬ ಇಗ್ನೋರ್ ಮಾಡ್ತಾ ಇದ್ದೀರಾ. ಸೊ ಅದು ಏನು ಅನ್ನೋದನ್ನು ನೋಡಿ. ಆ್ಯಂಡ್ ರೈಟ್ ನಾವು ನೀವು ಯಾವ ಒಂದು ದಾರಿಯಲ್ಲಿದ್ದೀರಾ ನೋಡಿ, ಅಲ್ಲಿ ಯಾವುದನ್ನು ನೀವು ತುಂಬಾ ಅವಾಯ್ಡ್ ಮಾಡ್ತಾ ಇದ್ದೀರಾ ಅಂತಂದರೆ ಅದರ ಬಗ್ಗೆ ಹೆಚ್ಚು ಅಟೆನ್ಷನ್ನ ಕೊಡ್ತಾ ಇಲ್ಲ. ಮೇ ಬಿ ಇದು ನಿಮ್ಮ ಹೆಲ್ತ್ ಇರಬಹುದು, ಆ್ಯಂಡ್ ಮೇ ಬಿ ನಿಮಗೆ ತುಂಬಾ ಟಯರ್ಡ್ನೆಸ್ ಆಗ್ತಾ ಇದೆ, ಬಟ್ ನೀವು ರೆಸ್ಟ್ ತೊಗೊಳ್ತಾ ಇಲ್ಲ. ಸೊ ಅದು ಕೂಡ ಆಗಿರ್ಬೋದು. ಸೊ ನಿಮ್ಮ ಇಷ್ಟ ದೇವರು ಇಲ್ಲಿ ಏನು ಹೇಳ್ತಾ ಇದ್ದಾರೆ ಅಂತಂದರೆ ಏನು ಅಂತಂದರೆ, ನೀವು ಕೆಲವೊಂದು ಅನ್ನೆಸೆಸರಿ ಅಂತಂದರೆ ನಿಮಗೆ ಅಗತ್ಯ ಇಲ್ಲದೇ ಇರುವಂಥ ಒಂದು ಹೊರೆನ ಹೋರಿದ್ದೀರಾ. ಸೊ ಅದು ಯಾವುದು ಅನ್ನೋದನ್ನು ನೋಡಿ. ಆ್ಯಂಡ್ ನೀವು ತುಂಬಾ ಓವರ್ ಥಿಂಕ್ ಮಾಡ್ತಾ ಇದ್ದೀರಾ. ಸೊ ನಿಮ್ಗೆ ಇಲ್ಲಿ ಏನು ಹೇಳ್ತಾ ಇದ್ದಾರೆ ಅಂತಂದರೆ, ಓವರ್ ಥಿಂಕ್ ಮಾಡೋದನ್ನು ಬಿಡೋದಕ್ಕೆಲ್ಲ ಹೇಳ್ತಾ ಇದ್ದಾರೆ. ಸೊ ಕೆಲವರು ಇಲ್ಲಿ ಯಾವ ಥರ ಇದ್ದಾರೆ ಅಂತಂದರೆ ಹಾರ್ಡ್ ವರ್ಕ್ ಮಾಡ್ತಾ ಇದ್ದೀವಿ, ಬಟ್ ಯಾವುದೇ ಥರದ ನಮಗೆ ಶ್ರಮ ಸಿಗ್ತಾ ಇಲ್ಲ, ಇಲ್ಲಾಂದರೆ ನಮಗೆ ಫಲ ಸಿಗ್ತಾ ಇಲ್ಲ ಅನ್ನೋದು. ಫಲ ನಿಮಗೆ ಸಿಗುತ್ತೆ, ಬಟ್ ನೀವು ಓವರ್ ಥಿಂಕ್ ಹೆಚ್ಚು ಮಾಡ್ತಾ ಇದ್ದೀರಾ. ಒಂದು ವಿಷಯದ ಬಗ್ಗೆ ಹೆಚ್ಚು ಯೋಚನೆ ಮಾಡಿ ನೀವು ನಿಮ್ಮ ಮೇನ್ ಕ್ಯಾರೆಕ್ಟರ್ನ ನೀವು ಮಿಸ್ ಮಾಡ್ತಾ ಇದ್ದೀರಾ. ಓಕೆ, ಸೊ ಈ ದಾರಿಯಲ್ಲಿ ನೀವು ಬರಬೇಕಾದ್ರೆ ಎನಿ ಕೈಂಡ್ ಆಫ್ ಯಾವುದೇ ದಾರಿ ಇರ್ಬೋದು, ಯಾವುದೇ ದಾರಿನ ನೀವು ಚೂಸ್ ಮಾಡಿರ್ಬೋದು, ಯಾವುದೇ ಪರ್ಸನ್ನ ನೀವು ಚೂಸ್ ಮಾಡಿರ್ಬೋದು. ಸೊ ಮೊದಲು ನೀವು ಸ್ಟಾರ್ಟಿಂಗ್ ಪಾಯಿಂಟಲ್ಲಿ ಹೇಗಿದ್ರಿ ಅಂತಂದರೆ, ನನ್ನ ಕ್ಯಾರೆಕ್ಟರ್ ಇದು, ನಾನು ಈ ಥರ ಇರಬೇಕು, ನಾನು ಹೀಗೆ ಮಾಡಬೇಕು,
ಆ್ಯಂಡ್ ನನ್ನ ಗೋಲ್ ಇದು ಅಂತ ಎಲ್ಲವನ್ನು ನೀವು ಫಿಕ್ಸ್ ಮಾಡಿದ್ರಿ. ಬಟ್ ಬರ್ತಾ ಬರ್ತಾ ಆ ಗೋಲ್ ಏನಿದೆ ನೋಡಿ, ಅದರಿಂದ ನೀವು ಆ ದಾರಿಂದ ನೀವು ತಪ್ತಾ ಇದ್ದೀರಾ. ಸೊ ಇಲ್ಲಿ ನಿಮಗೇನು ಹೇಳ್ತಾ ಇದ್ದಾರೆ ಅಂತಂದರೆ ರೈಟ್ ನಾವು, ಸೊ ನಿಮ್ಮ ಬಾಡಿಗೆ ಏನಿದೆ ನೋಡಿ ರೈಟ್ ನಾವು ನಿಮ್ಮ ಇಷ್ಟ ದೇವರು ನಿಮಗೇನು ಹೇಳ್ತಾ ಇದ್ದಾರೆ ಅಂತಂದರೆ ಹೀಲಿಂಗ್, ನಿಮ್ಮ ಬಾಡಿ ಮೇಲೆ ಹೆಚ್ಚಿನ ಗಮನನ ಕೊಡುವಂಥ ಅವಶ್ಯಕತೆ ಇದೆ. ಬಿಕಾಸ್ ನೀವು ತುಂಬಾ ಅವಾಯ್ಡ್ ಮಾಡ್ತಾ ಇದ್ದೀರಾ. ಮೇ ಬಿ ನೀವು ತುಂಬ ಕೆಲಸ ಮಾಡ್ತಾ ಇದ್ದೀರಾ, ಬಟ್ ಫ್ಯಾಮ್ಲಿನ ಅವಾಯ್ಡ್ ಮಾಡ್ತಾ ಇದ್ದೀರಾ. ಸೊ ಮಾಡೋದಕ್ಕೆ ಹೋಗಬೇಡಿ. ಆ್ಯಂಡ್ ವೆರಿ ಸ್ಪೆಷಲ್ ಒಬ್ಬರ ಜೊತೆ ನಿಮಗೆ ಮಾತಾಡೋದಿದೆ. ಆ್ಯಂಡ್ ಕಮ್ಯುನಿಕೇಷನ್ ಈಸ್ ವೆರಿ ಇಂಪಾರ್ಟೆಂಟ್. ಮಾತಾಡುವಂಥ ಅವಶ್ಯಕತೆ ತುಂಬ ಇದೆ, ಬಟ್ ನೀವು ಅದನ್ನು ಬಿಟ್ಟು ಬೇರೆ ಯಾವುದನ್ನು ಚೂಸ್ ಮಾಡ್ತಾ ಇದ್ದೀರಾ. ಆ ಥರ ಮಾಡೋದಕ್ಕೆ ಹೋಗಬೇಡಿ. ಆ್ಯಂಡ್ ಇವರು ನಿಮ್ಮ ದೇಹ, ನಿಮ್ಮ ಬಾಡಿ ಏನಿದೆ ನೋಡಿ, ಅದು ನಿಮ್ಮಲ್ಲಿ ಹೇಳ್ತಾ ಇದೆ ಇನ್ನೂ ನನ್ನಿಂದ ಆಗೋದಿಲ್ಲ, ಇನ್ನೂ ನನ್ನಿಂದ ಸಾಧ್ಯನೇ ಇಲ್ಲ, ಪ್ಲೀಸ್ ಸ್ವಲ್ಪ ರೆಸ್ಟ್ ತಗೋ ಅಂತ. ಬಟ್ ನೀವು ಆ ರೆಸ್ಟನ್ನು ಮಾಡ್ತಾ ಇಲ್ಲ. ಓಕೆ, ಕೆಲವೊಂದು ಲೈಕ್ ರಿಲೇಷನ್ಶಿಪ್ ಕೂಡ ಇರ್ಬೋದು, ಪಾಸನ್ನು ಕೇಳ್ತಾ ಇದೆ. ಓಕೆ, ರಿಲೇಷನ್ಶಿಪ್ ಅಂದರೆ ಹೇಗಿರಬೇಕು ಅಂತಂದರೆ ಅದರಲ್ಲಿ ನಾವು ಸಫರ್ ಇರಬಾರ್ದು. ಓಕೆ, ಸಫರಿಂಗ್ ಇರಬಾರ್ದು. ನಾವೊಬ್ಬರನ್ನ ಪ್ರೀತಿ ಮಾಡಬೇಕು, ಅಲ್ಲಿ ಸಫರಿಂಗ್ ಇರಬಾರ್ದು ನಮಗೆ. ಸೊ ಇಲ್ಲಿ ನಿಮಗೆ ಅದನ್ನೇ ಹೇಳ್ತಾ ಇದ್ದಾರೆ. ಏನು ಅಂತಂದರೆ ನಿಮ್ಮ ಇಷ್ಟ ದೇವರು ನಿಮ್ಮನ್ನು ತುಂಬ ಪ್ರೀತಿ ಮಾಡ್ತಾ ಇದ್ದಾರೆ. ನಿಮ್ಮ ಇಷ್ಟ ದೇವರು ನಿಮಗೆ ಏನೋ ಆಫರನ್ನು ಕೂಡ ಕೊಡ್ತಾ ಇದ್ದಾರೆ. ಸಾರಿ. ಸೊ ಯಾವುದಾದ ಆಪರ್ಚುನಿಟಿ ನಿಮ್ಗೆ ಕೊಡ್ತಾ ಇದ್ದಾರೆ ಅಂತಂದರೆ ತಗೋ, ನಿನಗೆ ನಾನು ಇವಾಗ ಒಂದು ಸಾರಿ, ಸ್ಲೋ ಡೌನ್ ಪೈಲ್ ನಂಬರ್ 1, ಸ್ಲೋ ಡೌನ್. ಓಕೆ, ಸೊ ಎಸ್, ನಿಮಗೆ ಸ್ಲೋ ಡೌನ್ ಆಗುವಂಥ ಅವಶ್ಯಕತೆ ಇದೆ. ಪೈಲ್ ನಂಬರ್ 1, ಎನಿ ಸಿಚುವೇಶನ್ಸ್ ಯಾವುದೇ ಇರಲಿ, ಎನಿ ಕೈಂಡ್ ಆಫ್ ಪ್ರೀತಿಯಲ್ಲಿ ಇರಿ, ನೀವು ಇಲ್ಲದೇ ಇರಿ, ಮದುವೆ ಆಗಿದ್ದೀರಾ, ಮದುವೆ ಆಗದೇ ಇದ್ದೀರಾ, ಕೆಲಸದಲ್ಲಿ ಇದ್ದೀರಾ, ಕೆಲಸ ಇಲ್ಲದೇ ಇದ್ದೀರಾ, ಇಟ್ಸ್ ಓಕೆ, ಫೈನ್. ಬಟ್ ಯು ಹ್ಯಾವ್ ಟು ಬಿ ಸ್ಲೋ ಡೌನ್. ನಿಮಗೆ ಸ್ಲೋ ಡೌನ್ ಆಗುವಂಥ ಅವಶ್ಯಕತೆ ಇದೆ. ಓಕೆ, ಸೊ ನೀವು ಹೇಗೆ ಅಂತಂದರೆ ಲೈಕ್ ಈ ಕೆಲಸ ಮಾಡಬೇಕು, ಆ ಕೆಲಸ ಮಾಡಬೇಕು, ಅದು ಮಾಡಬೇಕು, ಇದು ಮಾಡಬೇಕು, ಇದು ಮಾಡಲಿ, ಅದು ಮಾಡಲಿ, ನೋ ಮಾಡೋದಕ್ಕೆ ಹೋಗಬೇಡಿ. ಟೈಮಿಗೆ ಒಂದರ ಮೇಲೆ ಮಾತ್ರ ಫೋಕಸನ್ನು ತರೋದಕ್ಕೆ ಹೇಳ್ತಾ ಇದ್ರೆ. ಆ್ಯಂಡ್ ಸೊ ನಿಮಗೆ ಸೆಲ್ಫ್ ಹೀಲಿಂಗ್ ಏನಿದೆ ನೋಡಿ, ಅದು ತುಂಬ ಇಂಪಾರ್ಟೆಂಟ್ ಇದೆ ಪೈಲ್ ನಂಬರ್ 1. ಸೊ ಅದೇ ದೇವರು ನಿಮಗೆ ಅದನ್ನೇ ಆಫರ್ ಮಾಡ್ತಾ ಇದ್ದಾರೆ ರೈಟ್ ನಾವು. ಲೈಕ್ ಶಾಂತಿ, ಸ್ಲೋ ಡೌನ್ ಅಂತ ಹೇಳ್ತಾ ಇದ್ದಾರೆ. ಪೀಸನ್ನು ಚೂಸ್ ಮಾಡೋದಕ್ಕೆ ಹೇಳ್ತಾ ಇದ್ದಾರೆ. ಬಿಕಾಸ್ ನೀವು ತುಂಬಾ ರೈಟ್ ನಾವು ನಿಮ್ಮ ಎನರ್ಜಿ ಏನಿದೆ ನೋಡಿ ಎಷ್ಟೊಂದು ಡ್ರೈನ್ ಆಗಿದೆ ಅಂತಂದರೆ ಪೈಲ್ ನಂಬರ್ 1. ಸೊ ನಿಮಗೆ ಯಾವ ಥರ ಅನಿಸ್ತಾ ಇದೆ ಅಂತಂದರೆ ನಾನು ತುಂಬಾ ಹಾರ್ಡ್ ವರ್ಕ್ ಮಾಡ್ತಾ ಇದ್ದೀನಿ, ಬಟ್ ಅಲ್ಲಿ ತನಕ ನಾನು ತಲುಪ್ತಾ ಇಲ್ಲ, ಯಾಕೆ ಅಂತ ಈ ಥರ ನಿಮಗೆ ಕ್ವಶನ್ಸ್ ನಿಮಗೆ ಅನಿಸ್ತಾ ಇರ್ಬೋದು. ಈವನ್ ಇದು ರಿಲೇಷನ್ಶಿಪ್ಪಲ್ಲಿ ಕೂಡ ಇರ್ಬೋದು. ನಾನು ರಿಲೇಷನ್ಶಿಪ್ಪಲ್ಲಿ ತುಂಬ ಎಫರ್ಟ್ ಹಾಕ್ತಾ ಇದ್ದೀನಿ, ಬಟ್ ನನ್ನ ಪಾರ್ಟ್ನರನ್ನು ಅರ್ಥ ಮಾಡ್ಕೊಳ್ತಾ ಇಲ್ಲ. ಬಿಕಾಸ್ ಪೈಲ್ ನಂಬರ್ 1 ನಿಮಗೆ ರೆಸ್ಟ್ ಅಗತ್ಯ ಇದೆ. ಯು ನೀಡ್ ರೆಸ್ಟ್ ಅಗತ್ಯ ತುಂಬ ಇದೆ. ಬಿಕಾಸ್ ಮೆಂಟಲಿ ತುಂಬಾ ಬಕ್ 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 ಅಂತ ನಿಮ್ಮ ಮೈಂಡ್ ಹೇಳ್ತಾ ಇರ್ಬೋದು. 8 ಆಫ್ ವಾಂಡ್ಸ್ ಇದೆ. ಶಿಫ್ಟ್ ಬರುತ್ತೆ ನಿಮ್ಮ ಲೈಫಲ್ಲಿ, ಇಲ್ಲ ಅಂತ ಹೇಳಿ ಅಲ್ಲ, ಬಟ್ ಯು ನೀಡ್ ಟು ರೆಸ್ಟ್ ಫಸ್ಟ್ ಆಫ್ ಆಲ್. ಓವರ್ ಥಿಂಕ್ ಮಾಡೋದನ್ನು ಬಿಟ್ಬಿಡಿ. ಆ್ಯಂಡ್ ಎಕ್ಸ್ಪೆಕ್ಟೇಷನ್ ಏನು ಇಟ್ಕೊಳ್ಬೇಡಿ. ಆವಾಗಲೇ ನೀವು ವಿನ್ ಆಗೋದಕ್ಕೆ ಸಾಧ್ಯ. ಅಂತಂದರೆ ಏನು ಗೊತ್ತಾ, ಬೇರೆಯವರನ್ನು ಗಳಿಸಬೇಕು, ಬೇರೆಯವರು ನನಗಿವರು ಬೇಕು ಅಂತ ಹೇಳೋ ಬದಲು, ಸೊ ನಿಮಗಿಲ್ಲಿ ಏನು ಹೇಳ್ತಾ ಇದೆ ಅಂತಂದರೆ ವಿನ್ ಯೋರ್ ಸೆಲ್ಫ್. ನಿಮ್ಮನ್ನು ನೀವು ಜಯಗಳಿಸಿ ನಿಮ್ಮ ಜೊತೆ. ಲೈಕ್ ಅದು ನಿಮ್ಮನ್ನು ನೀವು ಚೆನ್ನಾಗಿ ತಿಳ್ಕೊಳ್ಳೋದಿರ್ಬೋದು, ತಿದ್ದುಕೊಳ್ಳೋದಿರಬಹುದು. ಆ್ಯಂಡ್ ನೀವು ಯಾವ ಥರ ಭಾವನೆಯನ್ನು ಇಟ್ಕೊಂಡಿದ್ದೀರಾ, ಒಬ್ಬರ ಬಗ್ಗೆ ಯಾವ ಥರ ಮಾತಾಡ್ತೀರಾ ಅನ್ನೋದು. ಸೊ ತಿದ್ದುಕೊಳ್ಳುವಂಥ ಅವಶ್ಯಕತೆ ಇದೆ ಪೈಲ್ ನಂಬರ್ 1. ಆ್ಯಂಡ್ ನಿಮ್ಮ ಇಷ್ಟ ದೇವರು ನಿಮ್ಮನ್ನು ತುಂಬ ಪ್ರೀತಿ ಮಾಡ್ತಾರೆ, ಇಲ್ಲ ಅಂತ ಹೇಳಿ ಅಲ್ಲ. ಬಟ್ ನಿಮಗಿಲ್ಲಿ ಏನು ಹೇಳ್ತಾ ಇದ್ದಾರೆ ಅಂತಂದರೆ ನಿಮ್ಮಲ್ಲಿ ಸ್ಟೆಮಿನಾ ಇದೆ ಅಂತ ಹೇಳಿಬಿಟ್ಟು ಎಲ್ಲವನ್ನ ಅನ್ನೆಸೆಸರಿ ವಿಷಯಗಳನ್ನು ನೀವು ಲೈಕ್ ಹೋರುವಂಥ ಅವಶ್ಯಕತೆ ಇಲ್ಲ. ಅಂತಂದರೆ ಒಂದು ಮಾತಿದೆ ಅಂತ, ಏನು ಅಂತಂದರೆ ದಾರಿಯಲ್ಲಿ ಹೋಗಬೇಕಾದ್ರೆ ಸಿಕ್ಕಂತಹ ಕಲ್ಲನ್ನು ತಲೆ ಮೇಲೆ ಹೊತ್ಕೊಂಡು ಬರುವಂಥದ್ದು ಮಾಡೋದಕ್ಕೆ ಹೋಗಬೇಡಿ. ಓಕೆ, ಸೊ ಎಸ್, ದಿಸ್ ಈಸ್ ನನಗೆ ಈ ಒಂದು ಮೆಸೇಜ್ ಸಿಗ್ತಾ ಇದೆ. ಸೊ ಲೆಟ್ಸ್ ಸಿ.
ಅಫ್ಕೋರ್ಸ್ ಕೆಲವರಿಗೆ ಟ್ರಿಗರ್ ಆಗ್ಬೋದು ಇಲ್ಲಿ. ಓಕೆ, ಟ್ರಿಗರ್ ಆಗ್ಬೋದು ಕೆಲವೊಂದು ಮಾತು. ಡಿಸೈರ್ಸ್ ಅಂತೂ ಸಿಕ್ಕಾಪಟ್ಟೆ ಇದೆ ಪೈಲ್ ನಂಬರ್ 1 ನಿಮ್ಮದು. ಡಿಸೈರ್ಸ್ ಅಂತೂ ಸಿಕ್ಕಾಪಟ್ಟೆ ಇದೆ. ಬಟ್ ನನಗೆ ಇಲ್ಲಿ ಏನು ಅನಿಸ್ತಾ ಇದೆ ಅಂತಂದರೆ ಪೈಲ್ ನಂಬರ್ 1 ಏನೋ ಡಿಸೈರ್ ಸಿಕ್ಕಾಪಟ್ಟೆ ಇದೆ, ಮ್ಯಾನಿಫೆಸ್ಟೇಷನ್ ಸಿಕ್ಕಾಪಟ್ಟೆ ಮಾಡಿದ್ರಿ, ಬಟ್ ಒಂದು ವರ್ಕ್ ಆಗಿಲ್ಲ. ಸೊ ಅಂತಹ ಒಂದು ಎನರ್ಜಿನ ರೈಟ್ ನಾವು ನಾನು ನೋಡ್ತಾ ಇದ್ದೀನಿ. ಬಿಕಾಸ್ ಪೈಲ್ ನಂಬರ್ 1 ನಿಮಗೆ ತಾಳ್ಮೆ ತುಂಬ ಕಡಿಮೆ ಇದೆ. ನೀವು ಹೇಳ್ಬೋದು, ಮೇಡಮ್ ನಾವು ಇಷ್ಟು ತಾಳ್ಮೆಯಿಂದ ಇಲ್ಲಿ ತನಕ ಬಂದಿದ್ದೀವಿ ಅನ್ನೋದು. ಬಟ್ ಸ್ಟಿಲ್ ಏನಕ್ಕೆ ಅಂತಂದರೆ ನಿಮ್ಮ ಜೊತೆ ಎನರ್ಜಿ ಹೇಗೆ ವರ್ಕ್ ಆಗುತ್ತೆ ಅಂತಂದರೆ ಪೇಷನ್ಸ್ಲಿಯೇ ವರ್ಕ್ ಆಗೋದು, ತಾಳ್ಮೆಯಿಂದಲೇ ಆಗೋದು. ಓಕೆ, ಸೊ ನೀವು ತುಂಬ ಅವಸರಪಟ್ಟು ಮಾಡ್ತೀರಂತಂದರೆ, ಎಸ್, ನೀವು ಅವಸರಪಟ್ಟು ಮಾಡ್ತೀರಂತಂದರೆ ಡೆಫಿನೆಟ್ಲಿ ಅದು ನಿಮಗೆ ಮೆಂಟಲಿ, ಮಾನಸಿಕವಾಗಿ ತುಂಬಾ ತೊಂದರೆಗಳನ್ನು ಕೊಡೋದಕ್ಕೆ ಶುರು ಮಾಡುತ್ತೆ. ನಿದ್ದೆ ಬಾರದೇ ಇರುವಂಥದ್ದು. ಓಕೆ, ಅಂತಂದರೆ ಎಷ್ಟು ಸಲ ನೀವು ಯೋಚನೆ ಮಾಡಿದರೂ ಈ ಒಂದು ಸಿಚುವೇಶನ್ಸಿಂದ ಹೊರಗೆ ಬರಬೇಕು ಅಂತ ಅನಿಸಿದ್ರು ಮಾನಸಿಕವಾಗಿ ಹಿಂಸೆ ಆಗುವಂಥದ್ದು, ಮಾನಸಿಕವಾಗಿ ಲೈಕ್ ತೊಂದರೆಗಳು ಕೊಡುತ್ತೆ. ಸೊ ಆದಷ್ಟು ನಿಮಗೆ ಸ್ಲೋ ಡೌನ್ ಆಗುವಂಥ ಅವಶ್ಯಕತೆ ಇದೆ. ಓಕೆ, ಪೈಲ್ ನಂಬರ್ 1. ಸೊ ನಾನು ಹೇಳ್ತಾ ಇಲ್ಲ ಇಲ್ಲಿ, ಲೈಕ್ ನಿಮ್ಮ ಇಷ್ಟ ದೇವರು ಹೇಳ್ತಾ ಇದ್ದಾರೆ. ಸೊ ನೋಡಿ, ನಿಮಗೆ ಇಲ್ಲಿ ಇನ್ನೊಂದು ಏನು ಹೇಳ್ತಾ ಇದ್ದಾರೆ ಅಂತಂದರೆ ಪೈಲ್ ನಂಬರ್ 1, ಆದಷ್ಟು ನಿಮ್ಮ ಸರೌಂಡಿಂಗ್ಸ್ ಏನಿದೆ ನೋಡಿ, ಸರೌಂಡಿಂಗ್ ಅಂತಂದರೆ ನಿಮ್ಮ ಜನರು ವೆರಿ ಮಿನಿಮಲ್ ಇಟ್ಕೊಳ್ಳಿ. ತುಂಬ ಕಡಿಮೆ ಜನರನ್ನು ಇಟ್ಕೊಳ್ಳಿ ನಿಮ್ಮ ಸುತ್ತಮುತ್ತ. ಅಂತಂದರೆ ನೀವು ಯಾರ ಜೊತೆ ಇಲ್ಲಿ ಏನು ಅಂತಂದರೆ ಲೈಕ್ ಕಮ್ಯುನಿಟಿ ಏನಿದೆ ನೋಡಿ, ಅದು ಚಿಕ್ಕದಿರಬೇಕು ನಿಮಗೆ. ಓಕೆ, ಸೊ ಅಂಥ ಎನರ್ಜಿನ ರೈಟ್ ನಾವು ನಾನಿಲ್ಲಿ ನೋಡ್ತಾ ಇದ್ದೀನಿ. ಬಿಕಾಸ್ 1-2 ಜನ ಇದ್ದರೆ, ನಿಮ್ಮ ಫ್ರೆಂಡ್ಸ್ 1-2 ಆಗಿದ್ದರೆ, ಸೊ ನೀವು ನಿಮ್ಮ ಸ್ಕಿಲ್ ಇರ್ಬೋದು, ನಿಮ್ಮ ಐಡಿಯಾಸ್ ಇರ್ಬೋದು, ನೀವು ಯಾವ ಥರ ಫೀಲ್ ಮಾಡ್ತಾ ಇದ್ರೆ ಅದನ್ನೆಲ್ಲ ಲೈಕ್ ಅವ್ರ ಜೊತೆ ಶೇರ್ ಮಾಡೋದಕ್ಕಾಗತ್ತೆ. ಓಕೆ, ಸೊ ನೀವು ಯಾರನ್ನು ಚೂಸ್ ಮಾಡ್ತೀರಾ ಅದು ತುಂಬ ಇಂಪಾರ್ಟೆಂಟ್. ಅವರಿಗೆ ನಿಮ್ಮ ಬಗ್ಗೆ ಯಾವ ಥರ ಅಭಿಪ್ರಾಯ ಇದೆ, ನಿಮಗೆ ಅವರ ಬಗ್ಗೆ ಏನೋ ಅಭಿಪ್ರಾಯ ಇದೆ, ರೈಟ್? ಸೊ ಅದು ತುಂಬ ಇಂಪಾರ್ಟೆಂಟ್ ಅಂತ ಎನರ್ಜಿನ ರೈಟ್ ನಾವು ನಾನಿಲ್ಲಿ ನೋಡ್ತಾ ಇದ್ದೀನಿ. ಆ್ಯಂಡ್ ಇನ್ನೊಂದು ನಿಮ್ಗೇನು ಹೇಳ್ತಾ ಇದ್ದಾರೆ ಅಂತಂದರೆ, ನಿಮಗೆ ನಿಮ್ಮ ಎಬಿಲಿಟಿ, ಸಾಮರ್ಥ್ಯ, ನಿಮಗೆ ನಿಮ್ಮ ಸ್ಕಿಲ್, ಪ್ರತಿಭೆ, ಅದರ ಮೇಲೆ ನಿಮಗೆ ತುಂಬ ವಿಶ್ವಾಸ ಇರಬೇಕು. ಸೊ ನೀವು ಬೇಗ ಡೌಟ್ ಪಟ್ಕೊಳ್ತೀರಾ ಅಂತಂದರೆ ನಿಮ್ಮನ್ನು ಬೇರೆಯವ್ರ ಜೊತೆ ಕೂಡ ನೀವು ಕಂಪೇರ್ ಮಾಡ್ತೀರಾ. ನನ್ನ ಪ್ರತಿಭೆ ಇಷ್ಟೇ, ಅವ್ರ ಪ್ರತಿಭೆ ನನಗಿಂತ ಚೆನ್ನಾಗಿದೆ, ತುಂಬ ಟ್ಯಾಲೆಂಟ್ ಇದ್ದಾರೆ ಅನ್ನೋದು. ನೋ, ನಿಮ್ಮಲ್ಲೂ ಕೂಡ ಟ್ಯಾಲೆಂಟ್ ಇದೆ, ನಿಮ್ಮಲ್ಲಿ ಕೂಡ ಟ್ಯಾಲೆಂಟ್ ಇದೆ. ಬಟ್ ಆ ಟ್ಯಾಲೆಂಟನ್ನು ನೀವು ಟ್ರಸ್ಟ್ ಮಾಡೋದಿಲ್ಲ. ಓಕೆ, ಸೊ ವಿಶ್ವಾಸ ಇಟ್ಕೊಳ್ಳುವಂಥ ಅವಶ್ಯಕತೆ ಇದೆ. ಎಸ್, 6 ಆಫ್ ಪೆಂಟಿಕಲ್ಸ್. ಅಂತಂದರೆ ನಿಮ್ಗೆ ಇಲ್ಲೇನು ಹೇಳ್ತಾ ಇದ್ದಾರೆ ಅಂತಂದರೆ, ಒಬ್ಬರಿಗೆ ಎನರ್ಜಿನ ಕೊಡಿ, ಬಟ್ ತೀರವಾಗಿ ಕೊಡಬೇಡಿ. ಒಬ್ಬರ ಪ್ರಾಬ್ಲಮನ್ನು ಕೇಳಿ, ಬಟ್ ತೀರವಾಗಿ ಡೀಪ್ಲಿಯಾಗಿ ಕೇಳಿ, ಬೇಡ ಅಂತ ಹೇಳೋದಿಲ್ಲ, ಬಟ್ ಅವರ ಪ್ರಾಬ್ಲಮ್ ನಿಮ್ಮ ಪ್ರಾಬ್ಲಮ್ ಅಂತ ಅಂದ್ಕೊಳ್ಬೇಡಿ. ಓಕೆ, ಸೊ ಅಂತ ಒಂದು ಎನರ್ಜಿನ ರೈಟ್ ನಾವು ನಾನು ನೋಡ್ತಾ ಇದ್ದೀನಿ ಇಲ್ಲಿ. ಆ್ಯಂಡ್ ನಿಮ್ಮ ಎನರ್ಜಿನ ಯಾರಿಗೆ ಕೊಡಬೇಕು, ಯಾರ ಜೊತೆ ಮಾತಾಡಬೇಕು ಅವ್ರ ಜೊತೆ ಮಾತ್ರ ಮಾತಾಡಿ, ಅವ್ರಿಗೆ ಮಾತ್ರ ಕೊಡಿ. ಬ್ಯಾಲೆನ್ಸನ್ನು ತೊಗೊಂಡು ಬರುವಂಥ ಅವಶ್ಯಕತೆ ಇದೆ. ಓಕೆ, ಬ್ಯಾಲೆನ್ಸ್ ತೊಗೊಂಡು ಬರುವಂಥ ಅವಶ್ಯಕತೆ ಇದೆ. ಈವನ್ ಇಫ್ ಇಟ್ ಈಸ್ ಇದು ಫ್ಯಾಮಿಲಿ ಕೂಡ ಇರ್ಬೋದು. ಫ್ಯಾಮಿಲಿಯಲ್ಲಿ ಲೈಕ್ ಫ್ಯಾಮಿಲಿಯಲ್ಲಿ ನಿಮಗೆ ನಿಮ್ಮ ಜೊತೆ ಇರ್ಬೋದು, ಇಲ್ಲಾಂದರೆ ನಿಮ್ಮ ಮದರ್ ಇಲ್ನೋ, ಫಾದರ್ ಇಲ್ನೋ, ತಂದೆ ತಾಯಿ, ಸಿಬ್ಲಿಂಗ್ಸ್ ಯಾರೇ ಇರ್ಬೋದು, ಅವ್ರ ಜೊತೆ ನಿಮ್ಮ ಎನರ್ಜಿ ಚೆನ್ನಾಗಿ ಮ್ಯಾಚ್ ಆಗ್ತಾ ಇಲ್ಲ, ಇಲ್ಲಾಂದರೆ ಜಗಳಗಳಾಗುತ್ತೆ, ಥರ್ಡ್ ಪಾರ್ಟಿ ಇದ್ದಾರೆ, ಥರ್ಡ್ ಪಾರ್ಟಿ ಇನ್ಫ್ಲುಯೆನ್ಸ್ ಇದ್ದಾರೆ ಅಂತಂದರೆ,
ಸೊ ಒಬ್ಬರ ಜೊತೆ ಎಷ್ಟು ಮಾತಾಡಬೇಕು ನೋಡಿ ಅಷ್ಟೇ ಮಾತಾಡಿ. ಕಳ್ಕೊಳ್ತೀನ ಅನ್ನೋ ಭಯನ ಇಟ್ಕೊಳ್ಬೇಡಿ. ಓಕೆ, ಅಂತಂದರೆ ಅಟ್ಯಾಚ್ಮೆಂಟ್ ಇರಬಾರ್ದು ಇಲ್ಲಿ. ಸ್ಪೆಷಲಿ ಅಟ್ಯಾಚ್ಮೆಂಟ್ ಎನರ್ಜಿ ಕಾಣ್ತಾ ಇದೆ. ಸೊ ಎಸ್ ನೋಡಿ, ಏಟ್ ಆಫ್ ಕಪ್ಸ್, ಅಟ್ಯಾಚ್ಮೆಂಟ್ ಇಟ್ಕೊಳ್ಬೇಡಿ ಯಾರ ಮೇಲೂ ಕೂಡ. ಇವೆನ್ ಅದು ಗಂಡ ಆಗಲಿ, ಇವೆನ್ ಅದು ವೈಫೇ ಆಗಿರಲಿ. ಓಕೆ, ಸೊ ನಾನು ಏನಕ್ಕೆ ಹೇಳ್ತಾ ಇದ್ದೀನಿ ಅಂತಂದರೆ, ಪ್ರೀತಿಯಲ್ಲಿ ಯಾವಾಗಲೂ ಸಫರಿಂಗ್ ಇರಬಾರ್ದು. ಓಕೆ, ಸೊ ಅಂತ ಎನರ್ಜಿ ಇಲ್ಲಿ ಕಾಣ್ತಾ ಇದೆ ಫೈಲ್ ನಂಬರ್ 1. ಸೊ ಯಾವುದು ನಿಮಗೆ ಸರ್ವೈವ್ ಆಗ್ತಾ ಇಲ್ಲ ಅದನ್ನು ಬಿಟ್ಟು ಮುಂದೆ ಹೋಗಿ. ರೈಟ್ ನೌ ಇರುವ ದಾರಿ ನಿಮಗೆ ಪೀಸ್ ಅನ್ನು ಕೊಡ್ತಾ ಇಲ್ಲ, ಶಾಂತಿನ ಕೊಡ್ತಾ ಇಲ್ಲ ಅಂತಂದರೆ ಯು ಹ್ಯಾವ್ ಟು ಮೂವ್ ಆನ್. ನಿಮಗೆ ಮುಂದೆ ಹೋಗಲೇಬೇಕಾಗತ್ತೆ. ನೀವು ಅಲ್ಲಿ ಎಷ್ಟು ದಿವಸ ಅಂತ ಇಟ್ಕೊಳ್ತೀರಾ? ಫಾರ್ ಎಕ್ಸಾಂಪಲಿಗೆ ಹೇಳ್ತಾ ಇದ್ದೀನಿ ನೋಡಿ, ಎಕ್ಸಾಂಪಲ್ಗೆ ಹೇಳ್ತಾ ಇದ್ದೀನಿ. ಒಂದು ಹುಡುಗಿ ಒಂದು ಹುಡುಗನ ಪ್ರೀತಿ ಮಾಡ್ತಾ ಇದ್ದಾರೆ ಅಂತ ಇಟ್ಕೊಳ್ಳಿ. ಬಟ್ ಹುಡುಗ ಏನಿದೆ ನೋಡಿ, ಲೈಕ್ ಹುಡುಗಿ ಬಗ್ಗೆ ಹೆಚ್ಚು ಏನೋ ಲೈಕ್ ಎಮೋಷ್ನಲಿ ತುಂಬ ಅಟ್ಯಾಚ್ಡ್ ಆಗಿದ್ದಾನೆ, ಮಾತಾಡ್ತಾನೆ, ಎಲ್ಲನೂ ಮಾಡ್ತಾನೆ. ಬಟ್ ಹುಡುಗಿ ಅಷ್ಟೊಂದು ಅಟ್ಯಾಚ್ಡ್ ಆಗಿಲ್ಲ. ಏನೋ ಅವಳಿಗೆ ಬೇಕಾದಾಗ ಅವಳು ಮಾತಾಡ್ತಾಳೆ. ಆ್ಯಂಡ್ ರೆಸ್ಪೆಕ್ಟ್ ಇಲ್ಲ, ಒಬ್ರಿಗೊಬ್ರು ರೆಸ್ಪೆಕ್ಟ್ ಇಲ್ಲ. ಆ್ಯಂಡ್ ಹುಡುಗ ಹೇಳುವಂತಹ ಮಾತನ್ನು ಅಂತಂದರೆ ಹುಡುಗನಿಗೆ ಅವನದೇ ಆದಂಥ ಗೋಲ್ಸ್ ಇರುತ್ತೆ. ಆ್ಯಂಡ್ ಹುಡುಗಿಗೆ ಅವಳದೇ ಆದಂಥ ಗೋಲ್ಸ್ ಇದೆ. ಬಟ್ ಹುಡುಗಿ ಅವಳ ಡ್ರೀಮ್ಸನ್ನು ಹುಡುಗನ ಜೊತೆ ಶೇರ್ ಮಾಡಿದಾಗ ಹುಡುಗ ಸಪೋರ್ಟ್ ಮಾಡ್ತಾನೆ. ಬಟ್ ಅದೇ ಹುಡುಗನ ಡ್ರೀಮನ್ನು ಹುಡುಗಿ ಜೊತೆ ಶೇರ್ ಮಾಡಿದಾಗ ಅವಳು ಸಪೋರ್ಟ್ ಮಾಡ್ತಾ ಇಲ್ಲ. ನೀನು ಏನು ಬೇಕಾದರೂ ಮಾಡ್ಕೋ ಅಂತ ಹೇಳ್ತಾಳೆ. ಸೊ ಇಲ್ಲಿ ನೀವು ಇವಾಗ ನನಗೆ ಬೈಬೇಡಿ ಮೇಡಮ್, ಯಾಕೆ ನೀವೊಂದು ಹುಡುಗಿಯಾಗಿ ಹುಡುಗಿ ಬಗ್ಗೆ ಹೀಗೆ ನನಗೆ ರೈಟ್ ನಾವು ಏನು ಮೆಸೇಜ್ ಸಿಗುತ್ತೆ ನೋಡಿ, ನಾನು ಅದನ್ನೇ ಹೇಳ್ತೀನಿ. ಎಕ್ಸಾಂಪಲ್ ಈಸ್ ಆಲ್ ಅಬೌಟ್ ಹಾಗೇ ಏನು ನನಗೆ ಮೆಸೇಜ್ ಏನು ಸಿಗುತ್ತೆ ಅದನ್ನೇ ಹೇಳ್ತಾ ಹೋಗ್ತೀನಿ. ಓಕೆ, ಸೊ ಇಲ್ಲಿ ಜೆಂಡರ್ ಬಗ್ಗೆ ಏನು ಇದು ಮಾಡೋದಕ್ಕೆ ಹೋಗಬೇಡಿ. ಹುಡುಗನಿಗೆ ನೀವು ಹಾಗಂದ್ರಿ, ಹುಡುಗಿಗೆ ನೀವು ಹೀಗಂದ್ರಿ ಅನ್ನೋದು. ಓಕೆ, ಸೊ ಎಸ್, ಸೊ ಆವಾಗ ಏನು ಮಾಡಬೇಕು? ಆ ಹುಡುಗಿ ಲೈಕ್ ಆ ಹುಡುಗನಿಗೆ ಏನಾಗ್ಬೋದು ಅಂತಂದರೆ, ಇವಾಗ ನಾನು ಇವಳಿಗೆ ಇಷ್ಟೊಂದು ಸಪೋರ್ಟ್ ಮಾಡ್ತೀನಿ, ಮೊದಲಿಗೆ ಅವನಿಗೆ ಆಗುತ್ತೆ ಏನೋ ಇವಳು ಹೀಗೇ ಹೇಳೋದು ಅಂತ. ಮತ್ತೆ ನಮಗೆ ಎಮೋಷ್ನಲಿ ನಾವು ತುಂಬ ಅಟ್ಯಾಚ್ಡ್ ಆದಾಗ ನಮ್ಗೆ ಗೊತ್ತಾಗುತ್ತೆ ನಮ್ಮ ಎಮೋಷನ್ಸ್ಗೆ ಬೆಲೆ ಇಲ್ಲ ಅನ್ನೋದು. ಓಕೆ, ಸೊ ನೋಡಿ, ನಿಮ್ಮ ಎಮೋಷನ್ಸ್ಗೆ ಎಲ್ಲಿ ಬೆಲೆ ಇಲ್ಲ, ಎಲ್ಲಿ ರೆಸ್ಪೆಕ್ಟ್ ಇಲ್ಲ ನೋಡಿ, ಅಲ್ಲಿದ್ದು ಏನೂ ಪ್ರಯೋಜನ ಇಲ್ಲ. ಓಕೆ, ಅದೇ ಪ್ರೀತಿಯಲ್ಲಿ ಸಫರಿಂಗ್ ಇರಬಾರ್ದು, ಕಂಪ್ಯಾಷನೇಟ್ ಆಗಿರಬೇಕು. ಓಕೆ, ಸೊ ಎಸ್, ನಿಮ್ಮ ಇಷ್ಟ ದೇವರು ಇಲ್ಲಿ ಅದನ್ನೇ ಹೇಳ್ತಾ ಇದ್ದಾರೆ. ಗಿವ್ ಆ್ಯಂಡ್ ರಿಸೀವ್, ಲವ್ ಇನ್ ಬ್ಯಾಲೆನ್ಸ್, ಎಲ್ಲವೂ ಬ್ಯಾಲೆನ್ಸಲ್ಲಿ ಇರಬೇಕಾಗತ್ತೆ ಅನ್ನೋದು. ಓಕೆ, ಎಸ್, 7 ಆಫ್ ವಾಂಡ್ಸ್. ಫೈಟ್ ಮಾಡೋದನ್ನು ನಿಲ್ಲಿಸಿ. ಎಲ್ಲದಕ್ಕೂ ಫೈಟ್ ಮಾಡುವಂಥ ಅವಶ್ಯಕತೆ ಇಲ್ಲ. ಬಿಕಾಸ್ ಇಲ್ಲಿ ಇನ್ನರ್ ಕಾನ್ಫ್ಲಿಕ್ಟ್ಸ್ ನಾನು ಹೆಚ್ಚು ನೋಡ್ತಾ ಇದ್ದೀನಿ. ಲೈಕ್ ಆ್ಯಂಡ್ ಬಾಟಮ್ ಆಫ್ ದ ಡೆಕ್ ಅಗೇನ್ 7. ಸೊ 7 ಲೈಕ್ ಇಟ್ಸ್ ಆಲ್ ಅಬೌಟ್ ಕೇತು ಪ್ಲ್ಯಾನೆಟ್ ಬಗ್ಗೆ ಮಾತಾಡುತ್ತೆ. ಓಕೆ, ಸೊ ಇಟ್ಸ್ ಆಲ್ ಅಬೌಟ್ ಕನ್ಫ್ಯೂಷನ್ಸ್, ಇಲ್ಯೂಷನ್. ಕೇತು ಯಾವಾಗಲೂ ನಮ್ಮನ್ನು ಕನ್ಫ್ಯೂಸ್ ಮಾಡುತ್ತೆ, ಇಲ್ಯೂಷನಲ್ಲಿ ಇರಿಸುತ್ತೆ, ಕಾಲ್ಪನಿಕ ಜಗತ್ತಲ್ಲಿ ನಾವಿರ್ತೀವಿ. ಸೊ ಇಲ್ಲಿ ನಿಮಗೆ ಅದನ್ನೇ ಹೇಳ್ತಾ ಇದ್ರೆ, ಮೇ ಬಿ ಇದು ನಿಮ್ಮ ರಿಲೇಷನ್ ರಿಲೇಟೆಡ್ ಇರ್ಬೋದು, ರಿಲೇಷನ್ಶಿಪ್ ರಿಲೇಟೆಡ್ ಇರ್ಬೋದು, ಕರಿಯರ್ ರಿಲೇಟೆಡ್ ಇರ್ಬೋದು. ಏನು ಹೇಳ್ತಾ ಇದ್ದಾರೆ ಅಂತಂದರೆ, ಫೈಟ್ ಮಾಡಿ ಬೇಡ ಅಂತ ಹೇಳಿ ಅಲ್ಲ, ಬಟ್ ತೀರ ಮಾಡೋದಲ್ಲ. ಕೆಲವೊಮ್ಮೆ ನಾವು ಸ್ಟೆಪ್ ಬ್ಯಾಕ್ ತೊಗೊಳ್ಬೇಕಾಗತ್ತೆ. ಓಕೆ, ಬಿಕಾಸ್ ಏನಕ್ಕೆ ಅಂತಂದರೆ, ಕನ್ಫ್ಯೂಷನ್ಸ್ ಬಂದಾಗ ನಾವು ಸ್ವಲ್ಪ ಸ್ಲೋ ಡೌನ್ ಆಗಬೇಕಾಗತ್ತೆ. ವಿ ಹ್ಯಾವ್ ಟು, ನಾವು ನಮ್ಮ ಅಂತರಾತ್ಮವನ್ನು ನಂಬಬೇಕಾಗತ್ತೆ. ಬಟ್ ಇಲ್ಲಿ ನೀವು ತುಂಬಾ ತೀರವಾಗಿ ಕನ್ಫ್ಯೂಸ್ ಸ್ಟೇಟಲ್ಲಿದ್ದೀರಾ. ಇನ್ನೊಂದು ಏನು ಅಂತಂದರೆ ತುಂಬಾ ಫೈಟ್ ಮಾಡ್ತಾ ಇದ್ದಾರೆ. ಸೊ ರೈಟ್ ನಾವು ನಿಮ್ಗೆ ಏನು ಹೇಳ್ತಾ ಇದ್ದಾರೆ ಅಂತಂದರೆ, ಫೈಟ್ ಮಾಡುವಂಥ ಅವಶ್ಯಕತೆ ಇಲ್ಲ, ಸ್ಲೋ ಡೌನ್ ಹೇಳ್ತಾ ಇದ್ದಾರೆ ನಿಮ್ಮ ಇಷ್ಟ ದೇವರು. ಓಕೆ, ಕೇತು ಪ್ಲೇಸ್ಮೆಂಟ್ ಸ್ಟ್ರಾಂಗ್ ಇರ್ಬೋದು ನಿಮ್ಮ ಚಾರ್ಟಲ್ಲಿ. ಓಕೆ,
ಪ್ರೊಡಕ್ಟಿವಿಟಿ, ಹೀಲಿಂಗ್. ಎಸ್, ನಾನು ಅದರ ಬಗ್ಗೆನೇ ಇವಾಗ ತಾನೇ ಮಾತಾಡಿದೆ ಅಲ್ವಾ. ಸೊ ಇಲ್ಲಿ ನಿಮ್ಗೇನು ಹೇಳ್ತಾ ಇದ್ದಾರೆ ಅಂತಂದರೆ ಹೀಲ್, ಜಸ್ಟ್ ಎಸ್, ನೀವು ಆಪರ್ಚುನಿಟೀಸ್ ಆಲ್ಸೋ ಅವೈಲೇಬಲ್ ಫಾರ್ ಯು. ನಾನು ಅದೇ ಹೇಳಿದೆ, ದೇವರು ಹೊಸ ಆಪರ್ಚುನಿಟಿನ ನಿಮಗೋಸ್ಕರ ಕೊಡ್ತಾರೆ, ಇಲ್ಲ ಅಂತ ಹೇಳಿ ಅಲ್ಲ. ಫಸ್ಟ್ ದ ಮೆಸೇಜ್ ಆಲ್ ಓವರ್ ಇಲ್ಲಿ ಏನು ಅಂತಂದರೆ ಸ್ಲೋ ಡೌನ್ ಆಗುವಂಥ ಅವಶ್ಯಕತೆ ಇದೆ. ಪ್ರೊಡಕ್ಟಿವಿಟಿ ಇದೆ. ಬೀಸ್ ನೋಡಿ, ಬಿ ಆ್ಯಂಡ್ ಪ್ರೊಮೊಗ್ರೆನೇಟ್. ಬಿ ಯಾವ ಥರ ಕೆಲಸ ಮಾಡುತ್ತೆ, ಎಲ್ಲರೂ ಜೊತೆ ಸೇರಿಬಿಟ್ಟು ಕೆಲಸ ಮಾಡ್ತಾರೆ, ಟೀಮ್ ವರ್ಕ್ ಥರ. ಸೊ ನಿಮ್ಮ ಟೀಮಲ್ಲಿ ಯಾರು ಇದ್ದಾರೆ ಅನ್ನೋದನ್ನು ನೋಡಿ, ನಿಮ್ಮ ಟೀಮಲ್ಲಿ ಯಾರು ನಿಮಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ ಅನ್ನೋದನ್ನು ನೋಡಿ. ಓಕೆ, ಆ್ಯಂಡ್ ಎಸ್, ಕೆಲಸ ಇರ್ಬೋದು, ರಿಲೇಷನ್ಶಿಪ್ ಇರ್ಬೋದು, ಕರಿಯರ್ ಇರ್ಬೋದು, ಅದನ್ನು ಲೈಕ್ ಹೇಗೆ ಯೂಸ್ ಮಾಡಬಹುದು ಅಂತಂದರೆ ನಾನು ಟೈಮ್ ಟು ಟೈಮ್ ಎಲ್ಲದಕ್ಕೂ ಸಮಯನ ಕೊಡ್ತಾ ಇದ್ದೀನಾ ಇಲ್ವೋ ಅನ್ನೋದನ್ನು ನೋಡಿ. ಹೀಲಿಂಗ್, ಸೊ ನಿಮ್ಗೆ ಇಲ್ಲಿ ಏನು ಹೇಳ್ತಾ ಇದ್ದಾರೆ ಅಂತಂದರೆ ಹೀಲ್ ಆಗುವಂಥ ಅವಶ್ಯಕತೆ ಇದೆ. ಪೈಲ್ ನಂಬರ್ 1. ಓಕೆ, ಸೊ ಎಸ್, ದಿಸ್ ಇಸ್ ಪೈಲ್ ನಂಬರ್ 1. ಐ ಹೋಪ್ ಇವತ್ತಿನ ರೀಡಿಂಗ್ ಇಷ್ಟವಾಗಿರಬಹುದು ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ಲೈಕ್, ಶೇರ್, ಕಾಮೆಂಟ್, ಹೈಪ್ ಮಾಡೋದನ್ನು ಮರಿಬೇಡಿ. ಹಾಗೆ ನಿಮ್ಗೆ ಏನಾದರೂ ಪರ್ಸ್ನಲ್ ರೀಡಿಂಗ್ ಬೇಕು ಅಂತಂದರೆ ಇನ್ಸ್ಟಾಗ್ರಾಮಲ್ಲಿ DM ಮಾಡಿ. ಸಿಗೋಣ ಇನ್ನೊಂದೊಳ್ಳೆ ರೀಡಿಂಗ್ ಜೊತೆ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್. ಹೆಲೋ, ಪೈಲ್ ನಂಬರ್ 2. ಸೊ ಲೆಟ್ಸಿ ನೋಡೋಣ, ನೀವು ಇರುವಂಥ ಸಿಚುವೇಶನ್ಸ್ ಇರ್ಬೋದು, ದಾರಿ ಇರ್ಬೋದು. ಸೊ ಅಲ್ಲಿ ನಿಮ್ಮ ಇಷ್ಟ ದೇವರಿಂದ ಏನು ನಿಮಗೆ ಗೈಡೆನ್ಸ್ ಇದೆ ಅನ್ನೋದನ್ನು ನೋಡೋಣ, ಏನು ಮೆಸೇಜ್ ಇದೆ ಅಂತ ನೋಡೋಣ. ಥ್ಯಾಂಕ್ ಯು ಸೋ ಮಚ್. ನೈನ್ ಆಫ್ ಕಪ್ಸ್, Six of Cups, and Queen of Swords. The first message ನಿಮಗೆ ನಿಮ್ಮ ಇಷ್ಟ ದೇವರಿಂದ ಗೈಡೆನ್ಸ್ ಏನು ಅಂತಂದರೆ ಬೌಂಡ್ರೀಸ್ನ ಸೆಟ್ ಮಾಡುವಂಥ ಅವಶ್ಯಕತೆ ಇದೆ. ಬೌಂಡ್ರೀಸ್, ಬಿಕಾಸ್ ಪೈಲ್ ನಂಬರ್ 2 ಜನರು ಹೇಗೆ ಅಂತಂದರೆ ನೀವು ವೆಲ್ಕಮ್ ಎಲ್ರಿಗೂ. ನಿಮ್ಮ ಲೈಫಲ್ಲಿ ಯಾರು ಬೇಕಾದರೂ ಬರ್ಬೋದು. ಯು ಆರ್ ವೆಲ್ಕಮ್. ಯು ಆರ್ ವೆರಿ ಎಮೋಷನ್ಲಿ ಕನೆಕ್ಟೆಡ್ ಪೀಪಲ್ ಅಂತ ಅನಿಸುತ್ತೆ. ಸೊ ತಕ್ಷಣ ಬೇರೆಯವ್ರ ಜೊತೆ ಎಮೋಷ್ನಲಿ ಕನೆಕ್ಟ್ ಆಗೋಗ್ಬಿಡ್ತೀರಾ. ವೆರಿ ಸೆನ್ಸಿಟಿವ್ ಪರ್ಸನ್. ಹಾಗೆ ಬೇರೆಯವರು ಕೂಡ ಅಷ್ಟೇ, ನಿಮ್ಮ ಜೊತೆ ಬೇಗ ಎಮೋಷ್ನಲಿ ತುಂಬಾ ಕನೆಕ್ಟ್ ಆಗೋಗ್ಬಿಡ್ತಾರೆ. ಸೊ ಕೆಲವೊಮ್ಮೆ ಏನಾಗುತ್ತೆ ಅಂತಂದರೆ ಲೈಕ್ ನಿಮಗೆ ಇಲ್ಲಿ ನಿಮ್ಮ ಇಷ್ಟ ದೇವ್ರು ಏನು ಹೇಳ್ತಾ ಇದ್ದಾರೆ ಅಂತಂದರೆ ಮನಸ್ಸಲ್ಲಿ ಇಟ್ಕೊಂಡು ಏನೂ ಪ್ರಯೋಜನ ಇಲ್ಲ, ಅದನ್ನು ಎಕ್ಸ್ಪ್ರೆಸ್ ಮಾಡುವಂಥ ಅವಶ್ಯಕತೆ ಇದೆ. ಬ್ಲಂಟಾಗಿ ಹೇಳುವಂಥ ಅವಶ್ಯಕತೆ ಇದೆ, ಕ್ಲಾರಿಟಿಯಿಂದ. ನಾನು ಏನು ಫೀಲ್ ಮಾಡ್ತಾ ಇದ್ದೀನಿ, ನಾನು ಈ ಥರ ಫೀಲ್ ಮಾಡ್ತಾ ಇದ್ದೀನಿ, ಸತ್ಯ ಹೇಳುವಂಥದ್ದು. ಸ್ಪೀಕ್ ಯುವರ್ ಟ್ರುತ್, ಸ್ಪೀಕ್ ಯುವರ್ ಟ್ರುತ್. ಓಕೆ, ಸೊ ಅಂಥ ಎನರ್ಜಿನ ನನಗಿಲ್ಲಿ ಕಾಣ್ತಾ ಇದೆ. ಓಕೆ, ಆ್ಯಂಡ್ ಸಮನ್ ಈಸ್ ಕೆಲವರು ಇಲ್ಲಿ ತುಂಬ ಡೀಪ್ಲಿಯಾಗಿ ಪ್ರೇ ಮಾಡ್ತಾ ಇದ್ದಾರೆ ದೇವರಲ್ಲಿ. ಏನು ಅಂತಂದರೆ ಈ ರಿಲೇಷನ್ಶಿಪ್ ಉಳಿಯಲಿ, ಈ ರಿಲೇಷನ್ಶಿಪ್ ಉಳಿಯಲಿ, ಈ ಇವ್ರ ಜೊತೆನೇ ನನ್ನ ಮದುವೆ ಆಗಬೇಕು, ಇವ್ರ ಜೊತೆನೇ ನನಗೆ ಮಕ್ಕಳಾಗಬೇಕು, ಇವ್ರ ಜೊತೆನೇ ನಾನು ಜೀವನ ಈ ಥರದ್ದು ತುಂಬಾ ಎಮೋಷ್ನಲಿ ತುಂಬ ಕನೆಕ್ಟ್ ಇದ್ದೀರಾ ನೀವು. ಪೈಲ್ ನಂಬರ್ 2 ಲೈಕ್ ಇದು ಫ್ಯಾಮಿಲಿ ಕೂಡ ಇರ್ಬೋದು, ನಿಮ್ಮ ಸಿಬ್ಲಿಂಗ್ಸ್ ಕೂಡ ಇರ್ಬೋದು. ಓಕೆ, ಬಟ್ ದ ಥಿಂಗ್ ಈಸ್ ದ್ಯಾಟ್ ಏನು ಅಂತಂದರೆ ಲೈಕ್ ನಿಮ್ಮ ರಿಲೇಷನ್ಶಿಪ್ಪಲ್ಲಿ ಏನಾದರೂ ಲೈಕ್ ಒಂದು ಸಣ್ಣ ಪುಟ್ಟ ಜಗಳಗಳು ಏನಾಯಿತು ಅಂತ ಇಟ್ಕೊಳ್ಳಿ. ಒಬ್ಬರು ಹೇಳಿಬಿಡ್ತಾರೆ ನನಗೆ ಹೀಗಾಯಿತು, ನೀನು ಹೀಗೆ ಮಾಡಬಾರ್ದಿತ್ತು ಅನ್ನೋದು. ಸೊ ನಿಮ್ಮ ಏನು ಫೀಲಿಂಗ್ಸ್ ಇದೆ ಅದನ್ನ ನೀವು ನುಂಗ್ಕೊಳ್ತೀರ. ಆ ಥರ ಆಗಬಾರ್ದು. ಯು ಹ್ಯಾವ್ ಟು ಎಕ್ಸ್ಪ್ರೆಸ್. ನಿಮಗೆ ಎಕ್ಸ್ಪ್ರೆಸ್ ಮಾಡುವಂಥ ಅವಶ್ಯಕತೆ ಇದೆ. ಓಕೆ, ಸೊ ಎಸ್ ಅಂತ ಎನರ್ಜಿನ ರೈಟ್ ನಾವು ನಾನಿಲ್ಲಿ ನೋಡ್ತಾ ಇದ್ದೀನಿ. ಆ್ಯಂಡ್ ನೀವೇನಾದರೂ ಒಂದೊಳ್ಳೆ ಪಾರ್ಟ್ನರಿಗೋಸ್ಕರ ವೆಯ್ಟ್ ಮಾಡ್ತಾ ಇದ್ರೆ, ಇಲ್ಲಾಂದರೆ ಮ್ಯಾರೇಜ್ಗೋಸ್ಕರ ನೀವು ವೆಯ್ಟ್ ಮಾಡ್ತಾ ಇದ್ದೀರಾ. ಸೊ ಅದು ಕೂಡ ಒಂದು ಪಯಣನೇ, ಒಂದು ದಾರಿನೂ ನೀವು ವೆಯ್ಟ್ ಮಾಡ್ತಾ ಇದ್ದೀರಾ. ಸೊ ಇಲ್ಲಿ ನಿಮಗೆ ಇಷ್ಟ ದೇವರಿಂದ ಏನು ಮೆಸೇಜ್ ಇದೆ ಅಂತಂದರೆ ಸ್ವಲ್ಪ ತಾಳ್ಮೆಯಿಂದ ಕುತ್ಕೊಳ್ಳುವಂಥ ಅವಶ್ಯಕತೆ ಇದೆ ಒಂದು. ಆ್ಯಂಡ್ ಇನ್ನೊಂದು ಏನು ಅಂತಂದರೆ ಲೈಕ್ ತುಂಬ ಲೈಕ್ ಚೆಕ್ ಲಿಸ್ಟ್ ಮಾಡಿಟ್ಕೊಂಡಿರಬೇಡಿ. ಅಂತಂದರೆ ನನ್ನ ಹುಡುಗ ಈ ಥರ ಇರಬೇಕು, ನನ್ನ ಹುಡುಗಿ ಈ ಥರ ಇರಬೇಕು. ಸ್ಪೆಷಲಿ ಹುಡುಗಿಗಿಂತ ಹುಡುಗಿಯಲ್ಲಿ ಚೆಕ್ ಲಿಸ್ಟ್ ಜಾಸ್ತಿ ಇರುತ್ತೆ. ಸೊ ಇಷ್ಟು ಸ್ಯಾಲ್ರಿ ಇರಬೇಕು, ನೋಡೋದಕ್ಕೆ ಹೀಗಿರಬೇಕು, ಹೀಗೆ ಸ್ವಲ್ಪ ಚೆಕ್ ಲಿಸ್ಟಿನ್ಸ್ ಏನಿದೆ ನೋಡಿ ಅದನ್ನ ಕಡಿಮೆ ಮಾಡುವಂಥ ಅವಶ್ಯಕತೆ ಇದೆ ನಿಮಗೆ. ಚೆಕ್ ಲಿಸ್ಟನ್ನು ನೋಡುವಂಥ ಅವಶ್ಯಕತೆ ಇಲ್ಲ. ಇಲ್ಲಿ ನಿಮ್ಗೆ ಏನು ಹೇಳ್ತಾ ಇದ್ದಾರೆ ಅಂತಂದರೆ ಲೈಕ್ ಪರ್ಸನ್ ಬಿಹೇವಿಯರ್ ಆ್ಯಂಡ್ ಪರ್ಸನ್ನ ಲೈಕ್ ನಡವಳಿಕೆಯಲ್ಲೇ ಗೊತ್ತಾಗುತ್ತೆ ನಿಮಗೆ. ಓಕೆ, ಸೊ ಇಲ್ಲಿ ನಿಮ್ಗೆ ಏನು ಹೇಳ್ತಾ ಇದ್ದಾರೆ ಅಂತಂದರೆ ಹೆಚ್ಚಿನ ಚೆಕ್ ಲಿಸ್ಟನ್ನು ಇಟ್ಕೊಳ್ಬೇಡ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ.
ಓಕೆ, ಹೆಚ್ಚಿನ ಚೆಕ್ ಲಿಸ್ಟನ್ನು ಇಟ್ಕೊಳ್ಬೇಡಿ. ಇನ್ನೊಂದು ಏನು ಅಂತಂದರೆ, ರೈಟ್ ನಾವು ನೀವು ಯಾವ ಒಂದು ದಾರಿಯಲ್ಲಿದ್ದೀರಾ ನೋಡಿ, ಅಲ್ಲಿ ನಿಮಗೆ ತುಂಬ ಪ್ರೀತಿಯ ಅಗತ್ಯ ಇದೆ. ಪ್ರೀತಿಯ ಅಗತ್ಯ ಇದೆ ಇನ್ ದ ಸೆನ್ಸ್ ಬೇರೆಯವರಿಂದ ಪ್ರೀತಿನ ಎಕ್ಸ್ಪೆಕ್ಟ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇಲ್ಲ. ಅಂತಂದರೆ ನೀವು ಯಾವ ದಾರಿಯಲ್ಲಿದ್ದೀರಾ ಅಲ್ಲಿ ನಿಮಗೆ ಪ್ರೀತಿನ ಎಕ್ಸೆಪ್ಟ್ ಮಾಡುವಂಥ ಅವಶ್ಯಕತೆ ಇದೆ. ಓಕೆ, ಅಂತಂದರೆ ಕೆಲವೊಂದು ನೋಡಿ, ಫಾರ್ ಎಕ್ಸಾಂಪಲ್ ದೇವ್ರನ್ನ ಹೇಳಬೇಕು ಅಂತಂದರೆ, ದೇವ್ರನ್ನ ಅನುಭವಿಸೋದಕ್ಕೆ ಮಾತ್ರ ಸಾಧ್ಯ. ದೇವ್ರನ್ನ ಕಣ್ಣ ಮುಂದೆ ಪ್ರತ್ಯಕ್ಷವಾಗಿ ನೋಡೋದಕ್ಕಾಗೋದಿಲ್ಲ. ಅವರ ಪ್ರೆಸೆನ್ಸನ್ನು ನಮಗೆ ಅನುಭವ ಮಾಡಬಹುದು ಅಲ್ವಾ? ಸೊ ಅದೇ ಥರ ಇಲ್ಲಿ ನಿಮಗೇನು ಹೇಳ್ತಾ ಇದ್ದಾರೆ ಅಂತಂದರೆ, ಪ್ರೀತಿ ಏನಿದೆ ನೋಡಿ ಅದನ್ನ ಎಕ್ಸ್ಪ್ರೆಸ್ ಮಾಡಿ. ಅದು ಯಾರೇ ಇರ್ಬೋದು, ಹೇಗೆ ಇರ್ಬೋದು. ಸ್ವಲ್ಪ ನಿಮ್ಮ ಲೈಫಲ್ಲಿ ಕಂಪ್ಯಾಷನೇಟ್ ಆಗುವಂಥ ಅವಶ್ಯಕತೆ ಇದೆ. ಬೌಂಡ್ರೀಸ್ನ ಸೆಟ್ ಮಾಡಿ, ಇಲ್ಲ ಅಂತ ಹೇಳೋದಿಲ್ಲ. ಕೆಲವೊಮ್ಮೆ ನಾವು ಓವರ್ ಪ್ರೊಟೆಕ್ಟಿವ್ ಆಗೋಗ್ಬಿಡ್ತೀವಿ. ಸೊ ಆ ಥರ ಆಗಬಾರ್ದು. ಕೆಲವರಲ್ಲಿ ಸ್ಪಿರಿಚುವಲ್ ಜರ್ನಿಯಲ್ಲಿದ್ದೀರಾ. ಸೊ ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ, ಮೇ ಬಿ ನೀವು ಮೆಡಿಟೇಷನ್ ಮಾಡ್ತಾ ಇರ್ಬೋದು, ಜಪ, ಧ್ಯಾನ, ವಾಟ್ ಎವರ್. ಸೊ ರಿಲೇಟೆಡ್ ಸ್ಪಿರಿಚುಯಾಲಿಟಿ. ಎಸ್, ನಿಮ್ಮ ಇಷ್ಟ ದೇವರು ನಿಮ್ಮನ್ನು ತುಂಬ ಪ್ರೀತಿ ಮಾಡ್ತಾ ಇದ್ದಾರೆ. ಓಕೆ, ಆ್ಯಂಡ್ ಇದು ಪೈಲ್ ನಂಬರ್ 1 ಕೂಡ ಇತ್ತು. ಓಕೆ, ಆ್ಯಂಡ್ ನಿಮ್ಮ ಇಷ್ಟ ದೇವರು ನಿಮಗೆ ನಿಮ್ಮ ಇಷ್ಟ ದೇವರು ನಿಮ್ಮನ್ನು ಆ್ಯಸ್ ಅ ತುಂಬ ಪಾಪು ಥರ ನೋಡ್ತಾರೆ ನಿಮ್ಮನ್ನು ತುಂಬ. ಓಕೆ, ಬಿಕಾಸ್ ಯು ಆರ್ ವೆರಿ ಸೆನ್ಸಿಟಿವ್ ಪರ್ಸನ್. ನೀವು ತುಂಬಾ ಎಮೋಷ್ನಲ್ ಆಗಿ ಹೋಗ್ಬಿಡ್ತೀರಾ. ಯಾರನ್ನಾದರೂ ದಾರಿಯಲ್ಲಿ ಬಟ್ಟೆ ಇಲ್ಲದೆ, ಇಲ್ಲಾಂದರೆ ಕಾಲಲ್ಲಿ ಚಪ್ಪಲಿ ಇಲ್ಲದೆ ಏನಾದರೂ ಹೋಗ್ತಾ ಇದ್ದಾರೆ ಅಂತಂದರೆ ಯು ಫೀಲ್ ವೆರಿ ನಿಮಗೆ ಮರುಕ ಹುಟ್ಕೊಳ್ಳುತ್ತೆ ಅವರನ್ನು ನೋಡಿದ ತಕ್ಷಣ, ಕರುಣೆ. ಸೊ ಅದು ಹುಟ್ಕೊಳ್ಳುತ್ತೆ. ಸೊ ನಿಮ್ಮ ಇಷ್ಟ ದೇವರಿಗೆ ಅದು ತುಂಬ ಇಷ್ಟ, ಇಲ್ಲ ಅಂತ ಹೇಳಿ ಅಲ್ಲ, ಇಷ್ಟ ಇದೆ. ಬಟ್ ಯು ಹ್ಯಾವ್ ಟು ಸೆಟ್ ಯುವರ್ ಬೌಂಡ್ರೀಸ್. ಅದು ಆ ಥರ ಇದ್ದರೂ ಕೂಡ ನೀವು ನಿಮ್ಮ ಬೌಂಡ್ರೀಸ್ನ ಸೆಟ್ ಮಾಡಬೇಕಾಗತ್ತೆ ಒಂದು. ಆ್ಯಂಡ್ ಇನ್ನೊಂದು ಏನು ಹೇಳ್ತಾ ಇದ್ದಾರೆ ಅಂತಂದರೆ, ನಿಮಗೆ ನಿಮ್ಮ ಸೋಲ್ಮೇಟ್, ನಿಮ್ಮ ಸೋಲ್ ಕನೆಕ್ಷನ್ ನಿಮಗೆ ಸಿಗ್ತಾರೆ. ಬಟ್ ಯು ಹ್ಯಾವ್ ಟು, ನಿನ್ನ ಚೆಕ್ ಲಿಸ್ಟ್ ತುಂಬ ದೊಡ್ಡದಿದೆ ಅಂತ ಹೇಳ್ತಾ ಇದ್ದಾರೆ. ಬಿಕಾಸ್ ದೇವ್ರಿಗೆ ಚೆನ್ನಾಗಿ ಗೊತ್ತಿದೆ ಅಲ್ವಾ, ಸೊ ಯಾರನ್ನ ಕೊಡಬೇಕು, ಯಾರನ್ನ ಕೊಡಬಾರ್ದು ಅನ್ನೋದು. ಓಕೆ, ಆ್ಯಂಡ್ ಸ್ವಲ್ಪ ಯು ಹ್ಯಾವ್ ಟು, ನನಗೆ ಗೊತ್ತಿಲ್ಲ, ಬಟ್ ಇಲ್ಲಿ ನನಗೆ ಯಾವ ಮೆಸೇಜ್ ಸಿಗ್ತಾ ಇದೆ ಅಂತಂದರೆ 9 months ನೀವು ವೆಯ್ಟ್ ಮಾಡಬೇಕಾಗತ್ತೆ. ಪೈಲ್ ನಂಬರ್ 2, 9 months. ರೈಟ್ ನಾವು ನೀವು ಯಾವ ದಾರಿಯಲ್ಲಿದ್ದೀರಿ ನನಗೆ ಗೊತ್ತಿಲ್ಲ, ಯಾವ ಸಿಚುವೇಷನಲ್ಲಿದ್ದೀರಾ ಕೂಡ ನನಗೆ ಗೊತ್ತಿಲ್ಲ, ಬಟ್ 9 ತಿಂಗಳು. ಓಕೆ, ಯು ಹ್ಯಾವ್ ಟು ವೆಯ್ಟ್. ಆ್ಯಂಡ್ ಬಾಟಮ್ ಆಫ್ ದ ಡೆಕ್ ಇದೆ ಪೇಜ್ ಆಫ್ ಕಪ್ಸ್. ಓಕೆ, ಸೊ ನಿಮಗೆ ಇಲ್ಲಿ ಏನು ಹೇಳ್ತಾ ಇದೆ ಅಂತಂದರೆ, ರೈಟ್ ನಾವು ಒಂದರ ಮೇಲೆ ಹೆಚ್ಚಿನ ಫೋಕಸನ್ನು ಮಾಡಿ. ಹಲವಾರು ವಿಷಯದ ಬಗ್ಗೆ ಫೋಕಸ್ ಮಾಡೋದಕ್ಕೆ ಹೋಗಬೇಡಿ. ಯಾವುದಾದ್ರೂ ಒಂದು ವಿಷಯನ ಪಿಕ್ ಮಾಡಿ ಅದರ ಮೇಲೆ ಕಾನ್ಸಂಟ್ರೇಟ್ ಕೊಡುವಂಥ ಅವಶ್ಯಕತೆ ಇದೆ. ಎಲ್ಲವನ್ನ ಒಂದೇ ಸಲ ಅಂತಂದರೆ, ಫಾರ್ ಎಕ್ಸಾಂಪಲ್ ನಾನು ಅಡುಗೆ ಮಾಡ್ತೀನಿ, ನಾನು ಅದರ ಜೊತೆ ಪಾತ್ರೆನೂ ಕೂಡ ತಿಕ್ತೀನಿ, ಅದರ ಜೊತೆ ನಾನು ಬಟ್ಟೆ ಕೂಡ ಒಗಿತೀನಿ ಅಂತಂದರೆ ಆಗೋದಿಲ್ಲ. ಯಾವುದಾದ್ರೂ ಒಂದನ್ನು ನೀವು ಚೂಸ್ ಮಾಡಬೇಕು. ನೀವು ಬಟ್ಟೆ ಒಗಿಬೇಕು, ಇಲ್ಲಾಂದರೆ ಪಾತ್ರೆ ತಿಕ್ಕಬೇಕಷ್ಟೇ. ಎಲ್ಲವನ್ನ 3 ಕೂಡ ಒಂದೇ ಸಲ ಮಾಡ್ತೀನಿ ಅಂತಂದರೆ ಹೇಗೆ ಮಾಡ್ತೀರಾ? ಸಾಧ್ಯ ಇಲ್ಲ. ಓಕೆ, ನೀವು ಹೇಳ್ಬೋದು ವಾಷಿಂಗ್ ಮಿಷಿನಲ್ಲಿ ಹಾಕಿದ್ರೆ ಆಗ್ಬೋದು ಮೇಡಮ್ ಅನ್ನೋದು, ಬಟ್ ಸ್ಟಿಲ್ ಕೆಲವರು ಕೈಯಲ್ಲಿ ಹೋಗಿಯವರು ಕೂಡ ಇದ್ದಾರಲ್ವಾ. ಸೊ ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ. ಸೊ ಅರ್ಥ ಮಾಡ್ಕೊಳ್ಳಿ. ಸೊ ಇನ್ನೋಸೆನ್ಸ್ ಆ್ಯಂಡ್ ಪ್ಯೂರಿಟಿ. ಸೊ ನೀವು ಏನು ಕೆಲಸ ನಾವು ಯಾವ ದಾರಿಯಲ್ಲಿದ್ದೀರ ನೋಡಿ, ಅಲ್ಲಿ ಪ್ಯೂರಿಟಿನ ಚೂಸ್ ಮಾಡೋದಕ್ಕೆಲ್ಲ ಹೇಳ್ತಾ ಇದ್ದಾರೆ ನಿಮಗೆ. ಪ್ಯೂರಿಟಿ ಅಂದರೆ ಏನು? ಧರ್ಮ ಅಂತಂದರೆ ನೀವು ಮಾಡುವಂತಹ ನಾವು ಯಾವ ದಾರಿಯಲ್ಲಿದ್ದೀರಾ ಅಲ್ಲಿ ಬೇರೆಯವರಿಗೂ ಕೂಡ ನೋವಾಗಬಾರ್ದು, ನಿಮಗೂ ಕೂಡ ನೋವಾಗಬಾರ್ದು. ಓಕೆ, ಅಂತಂದರೆ ಇಲ್ಲಿ ನಿಮ್ಗೇನು ಹೇಳ್ತಾ ಇದ್ದಾರೆ ಅಂತಂದರೆ, ಎಲ್ಲಿ ಸ್ಟ್ರೈಟಾಗಿ ಮಾತಾಡಬೇಕು ನೋಡಿ, ಅಲ್ಲಿ ಸ್ಟ್ರೈಟಾಗಿ ಮಾತಾಡಿ. ಎಲ್ಲಿ ಕೋಮಲತೆಯನ್ನು ತೋರಿಸ್ಬೇಕು ಅಲ್ಲಿ ಕೋಮಲತೆಯನ್ನು ತೋರಿಸಿ. ಓಕೆ, ಸೊ ಇಲ್ಲಿ ಕ್ವೀನ್ ಆಫ್ ನಿಮ್ಮ ಎಮೋಷನ್ಸ್ಗೂ ಕೂಡ ರೆಸ್ಪೆಕ್ಟ್ ಕೊಡಿ. ನಿಮ್ಮ ಎಮೋಷನ್ಸ್ಗೂ ಕೂಡ ರೆಸ್ಪೆಕ್ಟ್ ಕೊಡೋದಕ್ಕೆ ಹೇಳ್ತಾ ಇದ್ದಾರೆ. ಬಟ್ ದ ಥಿಂಗ್ ಇಸ್ ದ್ಯಾಟ್ ನೀವು ಅದನ್ನ ನೋಡ್ತಾ ಇಲ್ಲ ರೈಟ್ ನಾವು. ಓಕೆ, ಸೊ ಬೇರೆಯವರ ಎಮೋಷನ್ಸ್ಗೆ ಬೇಗ ನೀವು ಬೇರೆಯವ್ರು ಏನಾದರೂ ಅಂದರೆ ಅವ್ರಿಗೆ ಹೆಲ್ಪ್ ಮಾಡೋದಕ್ಕೂ ಕೂಡ ಹೋಗ್ತೀರಾ. ವಾಟ್ ಅಬೌಟ್ ಯು? ನಿಮ್ಮ ಎಮೋಷನ್ಸ್ ಏನು? ಓಕೆ, ಸೊ ಅದು ಕೂಡ ಇಲ್ಲಿ ತುಂಬ ಇಂಪಾರ್ಟೆಂಟ್ ಅಂತ ಎನರ್ಜಿನ ರೈಟ್ ನಾವು ನೋಡ್ತಾ ಇದ್ದೀನಿ. ಓಕೆ, ಸೊ ಐ ಡೋಂಟ್ ನೋ, ನನಗೊಂದು ರ್ಯಾಂಡಮ್ ಆಗಿ ಮೆಸೇಜ್ ಸಿಗ್ತಾ ಇದೆ. ಏನು ಅಂತಂದರೆ, ಇಫ್ ಎನಿಬಡಿ ವೆಯ್ಟಿಂಗ್ ಫಾರ್, ಯಾರಾದರೂ ಇಲ್ಲಿ ಎಕ್ಸ್ಗೋಸ್ಕರ ವೆಯ್ಟ್ ಮಾಡ್ತಾ ಇದ್ದೀರಾ, ಬರ್ತಾರೆ ಅಂತಂದರೆ ನೋ, ಅವ್ರು ಬರೋದಿಲ್ಲ. ಓಕೆ, ಸೊ ಬರೋದಿಲ್ಲ. ಐ ಡೋಂಟ್ ನೋ, ನನಗೆ ಈ ಮೆಸೇಜ್ ಸಿಕ್ತು. ಥ್ಯಾಂಕ್ ಯು ಸೋ ಮಚ್.
ಓ ಟವ್ ನಾನು ಇವಾಗಷ್ಟೇ ಹೇಳಿದೆ ಅಲ್ವಾ. ಸೊ ಯಾರೂ ಇಲ್ಲಿ ನಿಮ್ಮ ಎಕ್ಸ್ಗೋಸ್ಕರ ವೆಯ್ಟ್ ಮಾಡ್ತಾ ಇದ್ದೀರಾ, ನೋ. ಆ ಪರ್ಸನ್ ವಾಪಸ್ ಬರುವಂತಹ ಚಾನ್ಸಸ್ ನನಗಿಲ್ಲಿ ಕಾಣ್ತಾ ಇಲ್ಲ. ಓಕೆ, ಸೊ ಪ್ರೆಸೆಂಟಲ್ಲಿ ಯಾವುದಾದ್ರೂ ಡಿಸಿಷನ್ಸ್ ತೊಗೊಳ್ಳೋದಕ್ಕೆ ಹಿಂದೆ ಮುಂದೆ ನೋಡ್ತಾ ಇದ್ದೀರಾ, ಇಲ್ಲಾಂದರೆ ಏನು ಡಿಸಿಷನ್ಸ್ ತೊಗೊಳ್ಬೇಕು ಅಂತ ನಿಮಗೆ ಗೊತ್ತಿಲ್ಲದೆ ಇದ್ದೀರಾ ಅಂತಂದರೆ, ಸೊ ನಿಮಗಿಲ್ಲಿ ಏನು ಅಂತಂದರೆ ಮುಂದೆ ಬರುವ ದಿನಗಳಲ್ಲಿ ಪರಿಣಾಮಗಳನ್ನು ನೋಡೋದಕ್ಕೆ ಸಿಗ್ಬೋದು. ನೋಡಿ, ನಾನು ಶುಗರ್ ಕೋಟಾಗಿ ಮಾತಾಡೋದಿಲ್ಲ, ನನಗೇನು ಮೆಸೇಜ್ ಸಿಗುತ್ತೆ ನೋಡಿ ನಾನು ಅದನ್ನ ಹೇಳ್ತೀನಿ ಅಷ್ಟೇ. ಓಕೆ, ಸೊ ಇಲ್ಲಿ ಏನು ಅಂತಂದರೆ ಲೈಕ್ ನಿಮಗೆ ಡಿಸಿಷನ್ಸ್ ತೊಗೊಳ್ಳುವಂಥ ಅವಶ್ಯಕತೆ ಇದೆ. ನೀವು ಡಿಸಿಷನ್ಸ್ ತೊಗೊಳ್ಳೇಬೇಕಾಗತ್ತೆ. ಪಾಯಿಲ್ ನಂಬರ್ 2, ವಾಟ್ ಎವರ್ ದ ಸಿಚುವೇಶನ್ ವಿಲ್ ಬಿ. ಹಾಗೆ ಸಿಚುವೇಶನ್ ಏನೇ ಇರಲಿ, ಡಿಸಿಷನ್ಸ್ ನೀವು ತೊಗೊಳ್ಳೇಬೇಕಾಗತ್ತೆ. ಇಲ್ಲ ಅಂದರೆ ಅದರ ಪರಿಣಾಮಗಳನ್ನು ನೀವೇ ಅನುಭವಿಸ್ಬೇಕಾಗತ್ತೆ, ಡಿಸಿಷನ್ಸ್ ತೊಗೊಂಡಿಲ್ಲ ಅಂತಂದರೆ. ಓಕೆ, ಸೊ ನಿಮಗಿಲ್ಲಿ ಏನು ಹೇಳ್ತಾ ಇದ್ದಾರೆ ಅಂತಂದರೆ, ರೈಟ್ ನಾವು ನಿಮ್ಮ ಜೀವನದಲ್ಲಿ ಏನಾದರೂ ತುಂಬಾ ಅನ್ಎಕ್ಸ್ಪೆಕ್ಟೆಡ್ ಏನಾದರೂ ಚೇಂಜ್ ಬಂದಿದೆ ಅಂತಂದರೆ ಇದು ನಿಮ್ಮ ಒಳ್ಳೆದಕ್ಕೋಸ್ಕರ ಬಂದಿದೆ. ಓಕೆ, ಸೊ 2 ಮೆಸೇಜ್ನ ನಿಮ್ಗೆ ಕೊಟ್ಟರೆ ಇಲ್ಲಿ ಇವಾಗ. ಓಕೆ, ಸೊ ಒಬ್ಬರು ಡಿಸಿಷನ್ಸ್ ಯಾರು ತೊಗೊಂಡಿಲ್ಲ, ತೊಗೊಳ್ಳುವಂಥ ಅವಶ್ಯಕತೆ ಇದೆ, ತೊಗೊಳ್ಳಿ, ಟ್ರಸ್ಟ್ ಯುವರ್ ಇಂಟ್ಯೂಷನ್. ಆ್ಯಂಡ್ ಇನ್ನೊಬ್ಬರಿಗೆ ಯಾರ ಲೈಫಲ್ಲಿ ಅನ್ಎಕ್ಸ್ಪೆಕ್ಟೆಡ್ ಚೇಂಜಸ್ ಬಂದಿದೆ ನೋಡಿ, ಇದು ನಿಮಗೆ ದಿನ ಹೋದ ಹಾಗೆ ಗೊತ್ತಾಗುತ್ತೆ ನಿಮ್ಮ ಲೈಫಲ್ಲಿ ಯಾಕೆ ಇದು ಬಂದಿತ್ತು ಅನ್ನೋದು. ಓಕೆ, ನೈಟ್ ಆಫ್ ಕಪ್ಸ್. ಓಕೆ, ಸೊ ಪಾಯಿಲ್ ನಂಬರ್ 2, ನಿಮ್ಮ ಇಷ್ಟ ದೇವರು ಏನು ಹೇಳ್ತಾ ಇದ್ದಾರೆ ಅಂತಂದರೆ, ಯು ಆರ್ ಪ್ರೊಟೆಕ್ಟೆಡ್, ನೀವು ಸುರಕ್ಷಿತವಾಗಿದ್ದೀರಾ. ಏನೋ ನಿಮ್ಮ ಮೇಲೆ ದೇವರ ಕಣ್ಣು, ನಿಮ್ಮ ಇಷ್ಟ ದೇವರ ಕಣ್ಣು ಯಾವಾಗಲೂ ಇರುತ್ತೆ. ಓಕೆ, ಯು ಆರ್ ಪ್ರೊಟೆಕ್ಟೆಡ್. ಯಾವುದೇ ಥರದ್ದು ಯಾರೇ ಏನೇ ಮಾಡಲಿ ನಿಮ್ಮ ಇಷ್ಟ ದೇವರು ನಿಮ್ಮನ್ನು ಪ್ರೊಟೆಕ್ಟ್ ಮಾಡೇ ಮಾಡ್ತಾರೆ. ಹಾಗಂತ ಹೇಳಿಬಿಟ್ಟು ಬೇರೆಯವರಿಗೆ ಕೆಟ್ಟದ್ದು ಮಾಡಿ ನನ್ನನ್ನು ಪ್ರೊಟೆಕ್ಟ್ ಮಾಡ್ತಾರೆ ಅಂತಂದರೆ ಆಗೋದಿಲ್ಲ. ಓಕೆ, ಅದಕ್ಕೆ ಹೇಳಿದೆ ಪ್ಯೂರಿಟಿ, ಧರ್ಮದಲ್ಲಿ ಹೋಗ್ತೀರಾ ಅಂತಂದರೆ ದೇವರು ಯಾವಾಗಲೂ ನಿಮ್ಮ ಜೊತೆ ಇರ್ತಾರೆ. ಓಕೆ, ಪಾಯಿಲ್ ನಂಬರ್ 2, ಕಿಂಗ್ ಆಫ್ ವಾನ್ಸ್. ಓಕೆ, ಸೊ ಎಸ್, ಕೆಲವೊಂದು ಏನು ಅಂತಂದರೆ ಕೆಲವೊಂದು ಮಿಸ್ಟೀರಿಯಸ್ ಇಲ್ಲಿ ಕಾಣ್ತಾ ಇದೆ. ಓಕೆ, ಆ್ಯಂಡ್ ಇನ್ನೊಂದು ನಾನು ಇಲ್ಲಿ ಹೇಳ್ತಾ ಇದ್ದೀನಿ ಏನು ಅಂತಂದರೆ, ಸೊ ರೀಸೆಂಟ್ಲಿ ಆಗಿ ಯಾರ್ದಾದ್ರೂ ನಿಮಗೆ ಪರಿಚಯ ಆಗಿದೆ ಅಂತಂದರೆ ರೀಸೆಂಟ್ಲಿ, ಆ್ಯಂಡ್ ನಿಮಗೆ ಅವ್ರ ಮೇಲೆ ಫೀಲಿಂಗ್ ಹುಟ್ಕೊಂಡಿದೆ ಅಂತಂದರೆ ಈ ಪರ್ಸನ್ ಮೇಲೆ ಹೆಚ್ಚಿನ ಟ್ರಸ್ಟನ್ನು ಇಟ್ಕೊಳ್ಬೇಡಿ. ಓಕೆ, ಈ ಪರ್ಸನ್ ಹೆಚ್ಚು ನಿಮಗೆ ಅವ್ರ ಬಗ್ಗೆ ಏನು ಹೇಳ್ಕೊಂಡಿಲ್ಲ, ಸ್ವಲ್ಪನೇ ಹೇಳ್ಕೊಂಡಿದ್ದಾರೆ, 50% ಮಾತ್ರ ಹೇಳ್ಕೊಂಡಿದ್ದಾರೆ ಅಷ್ಟೇ. ಓಕೆ, ಮಿಕ್ಕಿದ 50% ಹಾಗೇ ಇದೆ, ನಿಮ್ಮ ಜೊತೆ ಶೇರ್ ಮಾಡಿಲ್ಲ. ಸೊ ಇವ್ರ ಮೇಲೆ ಹೆಚ್ಚಿನ ಭರವಸೆಯನ್ನು ಇಟ್ಕೊಳ್ಬೇಡಿ. ಒಂದು ವೇಳೆ ನೀವು ಭರವಸೆನ ಇಟ್ಕೊಳ್ತೀರಾ ಅಂತಂದರೆ ನಿಮಗೇನೋ ಡಿಸಪಾಯಿಂಟ್ಮೆಂಟ್ ಆಗುವಂತಹ ಚಾನ್ಸಸ್ ಇದೆ. ಓಕೆ, ಸೊ ಇಲ್ಲಿ ನಿಮ್ಗೇನು ಹೇಳ್ತಾ ಇದ್ದಾರೆ, ನಿಮಗೆ ದೇವರ ಗೈಡೆನ್ಸ್ ಏನು ಅಂತಂದರೆ ಲೈಕ್ ಬಿ ಕೇರ್ಫುಲ್, ಬಿ ಕಾಷಿಯಸ್. ಓಕೆ, ಅದಕ್ಕೆ ಇಲ್ಲಿ ಟವರ್ ಕಾರ್ಡ್ ಕೂಡ ಬಂದಿದೆ. ಅನ್ಎಕ್ಸ್ಪೆಕ್ಟೆಡ್ ಏನೋ ಲೈಫಲ್ಲಿ ಏನಾದರೂ ಆಗಬಹುದು. ಓಕೆ, ಸೊ ಎಸ್, ಆದಷ್ಟು ಮೈ ಗಾಡ್, 4 ಆಫ್ ವಾನ್ಸ್. ಎಸ್, ಎಸ್, ದೆರ್ ಈಸ್ ಸಮಥಿಂಗ್ ಬ್ರೇಕ್ ಆಗುವಂಥ ಲಕ್ಷಣಗಳನ್ನು ಕಾಣ್ತಾ ಇದ್ದೀನಿ. ಓಕೆ, ಬ್ರೇಕ್ ಇನ್ ದ ಸೆನ್ಸ್ ಇದು ಬರೀ ರಿಲೇಷನ್ಶಿಪ್ ಬ್ರೇಕ್ ಬಗ್ಗೆ ಮಾತಾಡ್ತಾ ಇಲ್ಲ, ಇದು ನಿಮ್ಮ ಲೈಕ್ ಬಿಲೀಫ್ ಸಿಸ್ಟಮ್ಸ್ ಇರ್ಬೋದು, ನಿಮ್ಮ ನಂಬಿಕೆಗಳಿರಬಹುದು. ಓಕೆ, ಸೊ ಅದು ಇರಬಹುದು. ಆ್ಯಂಡ್ ನಿಮ್ಮ ಚೆಕ್ ಲಿಸ್ಟ್, ನಾನು ಮೊದಲೇ ಹೇಳಿದೆ, ನಿಮ್ಮಲ್ಲಿರುವಂಥ ಚೆಕ್ ಲಿಸ್ಟ್ ಏನಿದೆ ನೋಡಿ, ಅದು ಲೈಕ್ ಬ್ರೇಕ್ ಆಗಬಹುದು. ಓಕೆ, ಅಂತ ಎನರ್ಜಿಯಲ್ಲಿ ನೋಡ್ತಾ ಇದ್ದೀನಿ. ಬಟ್ ಸಡನ್ಲಿ ಲೈಕ್ ಅನ್ಎಕ್ಸ್ಪೆಕ್ಟೆಡ್ ನಡಿಬಹುದು. ಆ್ಯಂಡ್ ಇಲ್ಲಿ ಗೈಡೆನ್ಸ್ ಏನು ಅಂತಂದರೆ ಲೈಕ್ ನಿಮಗೆ ಇಲ್ಲಿ ನಿಮ್ಮ ಇಷ್ಟ ದೇವರು ಏನು ಮೆಸೇಜ್ ಕೊಡ್ತಾ ಇದ್ದಾರೆ ಅಂತಂದರೆ, ನಿಮಗೆ ಯಾವುದು ಒಳ್ಳೆಯದಲ್ಲ ನೋಡಿ ಅದನ್ನು ಕಿತ್ತು ಬಿಸಾಡ್ತಾರೆ ಅಷ್ಟೇ. ನಿಮ್ಮ ಶರೀರಕ್ಕೆ ನಿಮಗೆ ಯಾವುದು ಅಗತ್ಯ ಇಲ್ಲ ನೋಡಿ ಅದನ್ನು ಕಿತ್ತು ಬಿಸಾಡ್ತಾರೆ ಅಷ್ಟೇ. ಬಿಕಾಸ್ ಕ್ಲೆನ್ಸ್ ಮಾಡಬೇಕಲ್ವಾ. ಓಕೆ, ಸೊ ಅದು ಏನೇ ಇರ್ಬೋದು, ಯಾವುದೇ ಇರ್ಬೋದು. ಎಸ್, 4 ಆಫ್ ಸೋರ್ಸ್ ಇದೆ ಇಲ್ಲಿ. ರೈಟ್ ನಾವು ಏನು ಸಿಚುವೇಶನ್ಸ್ ಇದೆ ಅದನ್ನು ಆದಷ್ಟು ಕಾಮಾಗಿ ಹ್ಯಾಂಡಲ್ ಮಾಡೋದಕ್ಕೆ ಪ್ರಯತ್ನ ಪಡಿ. ರೈಟ್ ನಾವು ಸಿಚುವೇಶನ್ ಏನಿದೆ ನೋಡಿ ಅದನ್ನ ಆದಷ್ಟು ಕಾಮಾಗಿ ಹ್ಯಾಂಡಲ್ ಮಾಡೋದಕ್ಕೆ ಪ್ರಯತ್ನ ಪಡಿ. ಆ್ಯಂಡ್ ನಿಮ್ಮ ಪ್ರೇಯರ್ ಏನಿದೆ ನೋಡಿ ಅದು ರೀಚ್ ಆಗಿದೆ ನಿಮ್ಮ ಇಷ್ಟ ದೇವರಿಗೆ.
ಓಕೆ. ಸೊ ಎಸ್, ಹೋಗುವಂಥ ದಾರಿಯಲ್ಲಿ ಆದಷ್ಟು ಕಾಷಿಯಸ್ ಆಗಿರುವಂಥ ಅವಶ್ಯಕತೆ ಇದೆ ಆ್ಯಂಡ್ ಆದಷ್ಟು ಕಲಿಯೋದಕ್ಕೆ ಪ್ರಯತ್ನ ಪಡಿ. ಅಂತಂದರೆ ಯಾವುದಾದ್ರೂ ಒಂದು ನಿಮಗೆ ಏನೋ ಪೇಯ್ನ್ ಕೊಡ್ತಾ ಇದೆ ಅಂತಂದರೆ ಅದರಿಂದ ನಿಮಗೆ ಏನು ಕಲಿಯೋದಿದೆ, ನೀವೇನು ಕಲ್ತ್ರಿ ಅನ್ನೋದನ್ನು ನೋಡಿ. ಓಕೆ, ಪೈಲ್ ನಂಬರ್ 2. ಸೊ ಇಲ್ಲಿ ನಿಮಗೆ ಅದನ್ನೇ ಹೇಳ್ತಾ ಇದ್ದಾರೆ, ಕ್ಲಾರಿಟಿನ ತೊಗೊಂಡು ಬರುವಂಥ ಅವಶ್ಯಕತೆ ಇದೆ. ಹಾಗೆ ಇಲ್ಲಿ ನಿಮ್ಮ ಆ್ಯನ್ಸಿಸ್ಟರ್ಸ್ ಎನರ್ಜಿ ಕೂಡ ಇದೆ. ಆ್ಯನ್ಸಿಸ್ಟರ್ ಇಸ್ ಆಲ್ವೇಸ್ ವಿತ್ ಯು. ಪೈಲ್ ನಂಬರ್ 2. ಕ್ಲಾರಿಟಿ ಕೂಡ ತುಂಬ ಇಂಪಾರ್ಟೆಂಟ್. ಓಕೆ, ಸೊ ಫೈನಲ್ ಕಾರ್ಡ್ ನೋಡೋಣ ಏನು ಹೇಳುತ್ತೆ ಅಂತ. ಇಂಟ್ಯೂಷನ್, ಟ್ರಸ್ಟ್ ಯುವರ್ ಇಂಟ್ಯೂಷನ್. ನಿಮ್ಮ ಅಂತರಾತ್ಮವನ್ನು ನಂಬುವಂಥ ಅವಶ್ಯಕತೆ ಇದೆ. ಪೈಲ್ ನಂಬರ್ 2. ಓಕೆ, ಟ್ರಸ್ಟ್ ಯುವರ್ ಇಂಟ್ಯೂಷನ್ ಬಿಕಾಸ್ ಅದು ನಿಮಗೆ ಗೈಡ್ ಮಾಡಿ. ಡಿವೋಷನ್, ಭಕ್ತಿ ಇದೆ ಇಲ್ಲಿ. ಸೊ ನಿಮ್ಮ ಭಕ್ತಿನ ಮಾಡಿ ಆ್ಯಂಡ್ ನಿಮ್ಮ ಭಕ್ತಿಗೆ ದೇವರು ತುಂಬ ಮೆಚ್ಚಿದ್ದಾರೆ, ಇಲ್ಲ ಅಂತ ಹೇಳಿಲ್ಲ. ಸೊ ಹಾಗಾಗಿ ಯು ಆರ್ ಪ್ರೊಟೆಕ್ಟೆಡ್. ಸೊ ನೀವು ಎಲ್ಲೇ ಹೋಗಿ ಏನೇ ಮಾಡಿ ದೇವರು ಯಾವಾಗಲೂ ನಿಮ್ಮನ್ನು ಏನೋ ರಕ್ಷಿಸ್ತಾ ಇದ್ದಾರೆ. ಆ್ಯಂಡ್ ಡಿವೋಷನ್, ಸೊ ಏನೇ ಕೆಲಸ ಮಾಡ್ತೀರಾ ನೋಡಿ ತುಂಬ ಭಕ್ತಿಪೂರ್ವಕ ಮಾಡಿ. ಓಕೆ, ಸೊ ಪ್ರೀತಿಯಿಂದ ಮಾಡಿ ಅಂತಂದರೆ ಪ್ರೀತಿ ಮಾಡಿದ್ರೇ ಭಕ್ತಿ ಇನ್ನಷ್ಟು ಹೆಚ್ಚಾಗೋದು. ಓಕೆ, ಸೊ ಎಸ್, ಇದಿಷ್ಟು ಪೈಲ್ ನಂಬರ್ 2. ಐ ಹೋಪ್ ಇವತ್ತಿನ ರೀಡಿಂಗ್ ಇಷ್ಟವಾಗಿರಬಹುದು ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಅದೇ ಲೈಕ್, ಶೇರ್, ಸಬ್ಸ್ಕ್ರೈಬ್ ಆ್ಯಂಡ್ ಹೈಪ್ ಮಾಡೋದನ್ನು ಮರಿಬೇಡಿ. ಆ್ಯಂಡ್ ನಿಮ್ಗೆ ಏನಾದರೂ ಪರ್ಸನಲ್ ರೀಡಿಂಗ್ ಬೇಕು ಅಂತಂದರೆ ಇನ್ಸ್ಟಾಗ್ರಾಮಲ್ಲಿ DM ಮಾಡಿ. ಸಿಗೋಣ ಇನ್ನೊಂದು ಒಳ್ಳೆ ರೀಡಿಂಗ್ ಜೊತೆ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್.